ಎಲ್ರು ಟೀ ಕಾಫಿ ಆಯ್ತಾ? ಹಾಯ್ ಸರ್, Hello. Hi. ವೆಲ್ಕಮ್ ಟು ಅವರ್ ಪೇಜ್ ಅಂಡ್ ಅವರ್ ಶೋ ಸರ್. Thank you for having me here. ಹೇಗಿದ್ದೀರಾ ಸರ್? ಗುಡ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಎಸ್, ನಾನು ಫೈನ್. ಈಗ ಜಸ್ಟ್ ಪಿ ಯು ಸಿ ಮುಗಿಸಿದ್ದೀರಾ, ಎಕ್ಸಾಮ್ಸ್ ಎಲ್ಲ ಹೇಗಾದ್ರು ಸರ್? ಆಯ್ತು, ಚೆನ್ನಾಗಾಯ್ತು, ಎಲ್ಲದು ಚೆನ್ನಾಗಾಯ್ತು. ಸೊ ನೆಕ್ಸ್ಟ್ CET ಕಾಮೆಂಟ್ಗೆ ವೇಟಿಂಗ್. ಓಕೆ. ಲಾಕ್ಡೌನ್ ಎಲ್ಲ ಹೇಗಿತ್ತು ಸರ್? ಬೇಜಾರಾಯ್ತಾ? ಏನ್ ಮಾಡ್ತಿದ್ರಿ ಲಾಕ್ಡೌನ್ ಅಲ್ಲಿ? ವೆಲ್, ನಂದು ನಾರ್ಮಲ್ ಲೈಫ್ ಸ್ಟೈಲ್ ಏನು, ನಾನ್ ತುಂಬಾ ಬ್ಯುಸಿ ಪರ್ಸನ್. ಸೊ ಲೈಕ್ ಕಾಲೇಜು, ಸ್ಕೂಲ್ ಎಲ್ಲ ಆದ್ಮೇಲೆ ಡಾನ್ಸ್ ಕ್ಲಾಸ್ ಇರ್ಲಿ ಅಥವಾ ಬೇರೆ ಕ್ಲಾಸ್ಗಳಾಗ್ಲಿ, ಸೊ ಅದರಲ್ಲಿ ಬ್ಯುಸಿಯಾಗಿ ಹೋಗಿರ್ತೀನಿ. ಸೊ ಲೈಕ್ ಎವ್ರಿ ಡೇ ನಾನು ಮನೆಗೆ ಬರೋದು 10:30, 11 ಅದೇ ಟೈಮಲ್ಲಿ ಇರುತ್ತೆ. ಸೊ ಏನೋ ಜಾಸ್ತಿ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋನಲ್ಲ ನಾನು. ಸೊ ಬಟ್ ಈ ಲಾಕ್ ಡೌನ್ ಬಂತು ಅಂದಾಗ ಏನೋ ಮನೇಲೇ ಇರ್ಬೇಕು, ಏನೋ ಎಷ್ಟೊಂದು ಲೈಕ್ ಜಾಸ್ತಿ ಟೈಮ್ ಪಾಸ್ ಆಗ್ತಾ ಇತ್ತು. ಸೊ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಮನೇಲೇ ಇರ್ತಾ ಇದ್ದೆ. ಓಕೆ, ಲಾಕ್ಡೌನ್ ಅಲ್ಲಿ ಏನಾದ್ರು ಹೊಸದಾಗಿ ಕಲ್ತ್ರಾ? ಇಲ್ಲಪ್ಪ, ಮನೇಲಿ ಜಾಸ್ತಿ ಯಾವ ವಿಧಾನದಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅನ್ನೋದು ಕಲ್ತಿರ್ಬೋದು ನಾನು. ಜಾಸ್ತಿ ಟಿವಿ ಮುಂದೆನೆ ಕೂತ್ಕೊಂಡು ಕಾಲ ಕಳೀತಾ ಇದ್ದೆ. ಬಿಕಾಸ್ ಅದೇ ಒಂದು ಟೈಮ್ ಪಾಸ್ ಆಗೋಗಿತ್ತು ನನಗೆ. ಏನು ಬೆಳಗ್ಗೆ ಏನ್ ಮಾಡ್ತಾ ಇದೆ ಅಂದ್ರೆ, ಹೋಗ್ತಾ ಹೋಗ್ತಾ ನಾನು ನಾರ್ಮಲ್ ಲೈಫ್ ಸ್ಟೈಲ್ ಇರ್ತಾ ಇತ್ತು. ಬಟ್ ಏನೋ ಲೇಟ್ ಆಗಿ ಮಲ್ಕೋತಾ ಇದ್ದೆ, ಏನೋ ಸೊ ಲೇಟ್ ಆಗಿ ಎದ್ದೇಳ್ತಾ ಇದ್ದೆ, ಸೊ ದಟ್ ಐ ಡೋಂಟ್ ಹ್ಯಾವ್ ಟು ಸ್ಪೆಂಡ್ ಲಾಟ್ ಆಫ್ ಡೇ ಟೈಮ್ ಏನು ಥಿಂಕಿಂಗ್ ವಾಟ್ ಟು ಡೂ ಅಂತ. ಸೊ ಹಾಗಾಗಿ ಲೇಟ್ ಆಗಿ ಎದ್ದೇಳ್ತಾ ಇದ್ದೆ, ಏನೋ ಒಂದು 12 ಗಂಟೆ ಆತರ ಎದ್ದೇಳೋದು. ಸೊ ಆರಾಮಾಗಿ ಎದ್ದು ಸ್ನಾನ ಮಾಡ್ಕೊಂಡು, ಸೊ ಐ ಯೂಸ್ ಟು ಸ್ಪೆಂಡ್ ಲೈಕ್ ದಟ್ ಹಂಗೆ. ಸೂಪರ್ ಸೂಪರ್. ತುಂಬಾ ಜನ ಜಾಯ್ನ್ ಆಗ್ತಿದ್ರೆ ಎಲ್ರಿಗೂ ಹಾಯ್ ಹಾಯ್ ಗುಡ್ ಎಲ್ಲಾರ್ಗು ಹಾಯ್, ಎಲ್ಲಾರ್ಗು ನಮಸ್ಕಾರ. ಯಾರು ಲೈವ್ ಜಾಯ್ನ್ ಆಗಿದ್ದೀರಾ? ಸರ್, ನಿಮ್ದು ಏನೇ ಕ್ವಶನ್ಸ್ ಇದ್ರು ಕೂಡ ಸೈನ್ ಮಾಡಿ, ನಾನು ಅವ್ರನ್ನ ಕೇಳೋ ಪ್ರಯತ್ನ ಮಾಡ್ತೀನಿ. ಎಸ್ ಏನಿದ್ರು ಕೇಳಿ, ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ. ಎಲ್ಲರೂ ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಎಲ್ಲಾರ್ಗು ಹಾಯ್. ಓಕೆ, ನೀವು ಒಬ್ಬ ಡ್ಯಾನ್ಸರ್, ಪ್ರೊಫೆಷನಲ್ ಡ್ಯಾನ್ಸರ್, ಇಂಡಸ್ಟ್ರಿಗೆ ಎಂಟ್ರಿ ಕೊಡೋಕೆ ಮುಂಚೆ ಡ್ಯಾನ್ಸ್ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಕಲಿಯೋದಕ್ಕೆ? ನಾನು ಡಾನ್ಸ್ ಶುರು ಮಾಡಿದ್ದು ಅಟ್ ದ ಏಜ್ ಆಫ್ 5. ನಾನು 5 ವರ್ಷ ಇರೋವಾಗ ನಾನು ಡಾನ್ಸ್ ಶುರು ಮಾಡಿದ್ದು. ಸೂಪರ್ ಸೂಪರ್. ಡ್ಯಾನ್ಸ್ ಮೆಮರೀಸ್ ಅಂತ ಯಾವ್ದಾದ್ರು ಇದೆಯಾ? ಬೆಸ್ಟ್ ಮೆಮರಿ ಏನಾದ್ರು ಪರ್ಫಾರ್ಮೆನ್ಸ್ ಆ ತರ ಏನಿಲ್ಲ. ಏನೋ ನನ್ಗೆ ಡಾನ್ಸ್ ಇಸ್ ಅ ವೆರಿ ಕ್ಲೋಸ್ ಥಿಂಗ್ ಟು ಮೈ ಹಾರ್ಟ್. ಸೊ ಏನೋ ನಂಗೆ ಬೆಸ್ಟ್ ಮೆಮರಿ ಅಂತ ಹೇಳಕ್ಕಾಗಲ್ಲ. ಎವ್ರಿಥಿಂಗ್ ರಿಲೇಟೆಡ್ ಟು ಡಾನ್ಸ್ ಆರ್ ಎನಿ ಸ್ಮಾಲ್ ಶೋ, ಬಿಗ್ ಶೋ, ಏನೋ ಎವ್ರಿಥಿಂಗ್ ಇಸ್ ಅ ಬೆಸ್ಟ್ ಮೆಮರಿ ಟು ಮೀ ಇನ್ ಟರ್ಮ್ಸ್ ಆಫ್ ಡಾನ್ಸ್. ಸೊ ಅದರ ಟಾಪ್ ಮೋಸ್ಟ್ ಅಥವಾ ಲೋವರ್ ಮೋಸ್ಟ್ ಅಂತ ಯಾವ್ದು ಇಲ್ಲ. ಸೊ ಎವ್ರಿಥಿಂಗ್ ಇಸ್ ವೆರಿ ಗ್ರೇಟ್. ಡಾನ್ಸ್ ಇನ್ವಾಲ್ವ್ಡ್ ಇನ್ ಡಾನ್ಸ್, ವಾಟ್ ಎವರ್ ಏನೋ ಪ್ರಾಜೆಕ್ಟ್ಸ್ ಇರ್ಲಿ ಅಥವಾ ನನ್ನ ಏನೋ ಇನ್ಸ್ಟೆನ್ಸ್ ಇರ್ಲಿ, ನನ್ನ ಮೆಮರೀಸ್ ಇರ್ಲಿ, ಎಲ್ಲ ಪ್ರತಿ ಒಂದೂನು ನನ್ಗೆ ಬೆಸ್ಟ್ ಮೆಮರೀಸ್ ಇನ್ ಡಾನ್ಸ್. ನಂಗೂ ಡ್ಯಾನ್ಸ್ ಕೂಡ ತುಂಬಾ ಇಷ್ಟ. ನಾನ್ ಡಾನ್ಸ್ ಕಲ್ತಿಲ್ಲ, ನಮ್ಮಂತವ್ರಿಗೆ ಡ್ಯಾನ್ಸ್ ಸ್ಕಿಲ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಟಿಪ್ಸ್ ಅಂತಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನು ಈಗ ತುಂಬಾ ಜನ ಡ್ಯಾನ್ಸ್ ಕಲಿತ ಡ್ಯಾನ್ಸ್ ಇಷ್ಟಪಟ್ಟು ಮಾಡ್ತಿರ್ತಾರೆ, ಡ್ಯಾನ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ತುಂಬಾನೇ ಆಸೆ ಇರುತ್ತೆ, ಅವ್ರಿಗೆ ಏನ್ ಟಿಪ್ಸ್ ಕೊಡಕ್ ಇಷ್ಟಪಡ್ತೀರಾ? ವೆಲ್, ನಾನು ಎಲ್ಲರದು ಹೇಳಂಗೆ, ಯು ಶುಡ್ ನೆವರ್ ಸ್ಟಾಪ್ ಟ್ರೈಂಗ್. ಏನು ಬಿಕಾಸ್ ನೀವು ಬೇರೆ ಬೇರೆ ಸೋರ್ಸ್ ಗೆ ಟ್ರೈ ಮಾಡ್ಬೇಕು. ಏನೋ ಇವಾಗ ನೋಡಿ, ಇವಾಗ ಆನ್ಲೈನ್ ಅಲ್ಲಿ ಇವಾಗ ಎಲ್ಲಾ ಕ್ಲಾಸಸ್ ಏನೇ ಇದ್ರು ಎಲ್ಲ ಏನೋ ಆನ್ಲೈನ್ ಇವಾಗ ಮಾಡ್ತಾ ಇದಾರೆ. ಸೊ ಏನೋ ಸೊ ಯು ಶುಡ್ ಸರ್ಚ್ ಫಾರ್ ಡಿಫ್ರೆಂಟ್ ಸೋರ್ಸ್. ಡ್ಯಾನ್ಸಿಂಗ್ ಇರ್ಲಿ ಅಥವಾ ಏನೋ ನಿಮ್ ಏನೋ ನೀವು ಒಂಥರ ರೆಕಾರ್ಡ್ ಮಾಡ್ಬೇಕು. ನೀವ್ ಮೊದ್ಲು ಹೆಂಗ್ ಡಾನ್ಸ್ ಮಾಡ್ತಾ ಇದ್ರಿ, ಕಲ್ತ್ ಮೇಲೆ ಯಾವ ತರ ಡಾನ್ಸ್ ಮಾಡ್ತಾ ಇದೀರಾ. ಸೊ ಯು ಶುಡ್ ಕೀಪ್ ಇಂಪ್ರೂವಿಂಗ್ ಯುವರ್ ಸೆಲ್ಫ್ ಬೈ ಟೇಕಿಂಗ್ ಡಿಫ್ರೆಂಟ್ ಕೈಂಡ್ ಆಫ್ ಸೋರ್ಸ್. ಹಾಗೆ ನಾನು ಕೂಡ ಹಂಗೆ ಇಂಪ್ರೂವ್ ಆಗಿದ್ದು. ನಾನು ಫಸ್ಟ್ ಒಂದು ಡಾನ್ಸ್ ಕ್ಲಾಸ್ ಅಲ್ಲಿ ಕಲಿತಾ ಇದ್ದೆ, ಅಲ್ಲಿ ಸ್ವಲ್ಪ ನನ್ಗೆ ಲರ್ನಿಂಗ್ ಸ್ಟಾಪ್ ಅನ್ಸಿದ್ಮೇಲೆ ನಾನು ಬೇರೆ ಕಡೆ ಸೇರ್ಕೊಂಡೆ. ಅದಾದ್ಮೇಲೆ ನಂಗೆ ಅಲ್ಲೂ ಸ್ವಲ್ಪ ಸ್ವಲ್ಪ ಕಲ್ತಿದ್ದೀನಿ ಅನ್ಸಿದ್ಮೇಲೆ ಇನ್ನೊಂದ್ ಕಡೆ ನಾನು ಕಲಿಯಕ್ ಶುರು ಮಾಡಿದೆ. ಸೊ ಆ ತರ ಐ ಕೆಪ್ಟ್ ಆನ್ ಮೂವಿಂಗ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್. ಬೇರೆ ಬೇರೆ ಜನ ಹತ್ರ ಕಲಿಯಕ್ ಶುರು ಮಾಡಿದೆ, ಬೇರೆ ಬೇರೆ ಕೊರಿಯೋಗ್ರಾಫರ್ಸ್ ಹತ್ರ ಕೆಲಸ ಮಾಡಕ್ ಶುರು ಮಾಡಿದೆ. ಹಾಗೆ ಸೂಪರ್ ಸೂಪರ್. ಇಲ್ಲಿ ರುಬಿನ್ ಬಾಬು 16 ಅನ್ನೋರು ಹೇಳ್ತಿದ್ರೆ, ಐ ಥಾಟ್ ಐ ವಾಸ್ ಯುವರ್ ಬೆಸ್ಟ್ ಮೆಮರಿ ಇನ್ ಡ್ಯಾನ್ಸ್ ಅಂತ ಹೇಳ್ತಿದ್ದಾರೆ. He's a very good friend of mine. He's kind of my big brother ತರ. So we worked together for almost 2 years. ಅಲ್ಲ, almost 1.5 years ನಾವು ಒಂದು ಪ್ರಾಜೆಕ್ಟ್ ಒಂದು
2-3 ಪ್ರಾಜೆಕ್ಟ್ಸ್ ಮೇಲೆ ಒಟ್ಟಿಗೆ ಕೆಲಸ ಮಾಡಿದ್ವಿ. ಸೊ ಏನು ಇಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್, ಮೋರ್ ಲೈಕ್ ಅ ಬಿಗ್ ಬ್ರದರ್. ಸೊ ಅವರು ಹಂಗೆ ಕಿಂಡಲ್ ಮಾಡ್ತಾ ಇರ್ತಾರೆ ಸ್ವಲ್ಪ ಸ್ವಲ್ಪ ಪ್ರತಿಯೊಂದು ಲೈವ್ ಶೋ ಅಲ್ಲೂ. ಸೂಪರ್ ಸೂಪರ್. Hi ಈಗ bro, we'll meet you soon, Ruben, after ಈಗ everything comes to a good situation. ಮುಗಿಸ್ತೀರಾ? ಇನ್ನೂ ಒಂದು ಎಕ್ಸಾಮ್ ಪೆಂಡಿಂಗ್ ಇತ್ತು, ಲಾಕ್ ಡೌನ್ ಆಗೋಕ್ಕೂ ಮುಂಚೆ ಇಂಗ್ಲಿಷ್ ಎಕ್ಸಾಮ್ಸ್ ನಡೆಸ್ಬೇಕು ಬೇಡ ಅಂತ ತುಂಬಾನೇ ಡಿಸ್ಕಷನ್ ಆಗ್ತಿತ್ತು. ಆ ಟೈಮಲ್ಲಿ ನಿಮ್ಮ ಮೈಂಡಲ್ಲಿ ಏನು ಓಡ್ತಿತ್ತು? ವೆಲ್, ಸದ್ಯ ಬರೀ ಇಂಗ್ಲಿಷ್ ಎಕ್ಸಾಮ್ ಉಳ್ಕೊಂಡಿದ್ದೆ ಅನ್ಸ್ತು. ಬಿಕಾಸ್ ಏನೋ ಬೇರೆ ಎಕ್ಸಾಮ್ ಏನಾದ್ರು ಈ ತರ ಪೋಸ್ಟ್ಪೋನ್ ಆಗೋಗಿತ್ತು ಅಂತ ಅಂದ್ರೆ ಇಟ್ ವಾಸ್ ಅ ಟೆರಿಬಲ್ ಟೈಮ್ ಫಾರ್ ಆಲ್ ಆಫ್ ಅಸ್. ಬಿಕಾಸ್ ಪ್ರತಿದಿನ ಏನೋ ಓದು 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 ಅನ್ನೋದು ಆಗೋಗಿರೋದು. ಏನೋ ಐ ಆಮ್ ರಿಯಲಿ ಸ್ಯಾಡ್ ಫಾರ್ ದ 10th ಸ್ಟೂಡೆಂಟ್ಸ್. ಏನೋ ಬಿಕಾಸ್ ಇವಾಗ ಎಕ್ಸಾಮ್ ನಡೀತಾ ಇದೆ ಅವ್ರದ್ದು ಟಿಲ್ 4th July. ಸೊ ಅವ್ರಿಗೆ 3 months ಎಕ್ಸ್ಟೆಂಡ್. ನಮಗ್ ಸದ್ಯ ಇಂಗ್ಲಿಷ್ ನಮ್ಗೆ ಮೊದ್ಲೇನೆ ಎಲ್ಲ ಪ್ರಿಪೇರ್ ಆಗೋಗಿದ್ವಿ. ಬಟ್ ಜಾಸ್ತಿ ಏನಂದ್ರೆ ಇವಾಗ CET ಕಾಂಪೆಟ್ಗೆಗೂ ಕೂಡ ನಮ್ಗೆ ಇನ್ನು ಜಾಸ್ತಿ ಸೀರಿಯಸ್ನೆಸ್ ಬರಲ್ಲ. ಬಿಕಾಸ್ ವಿ ಹ್ಯಾವ್ ಲಾಟ್ ಆಫ್ ಟೈಮ್. 3 ತಿಂಗಳು ಟೈಮ್ ಆಗೋಗಿದೆ ನಮ್ಗೆ. ಸೊ ಎನಿವೇ ಏನೋ ಬಟ್ ಓದೋದ್ ಕಡೆ ಅಂತ ಅಂದ್ರೆ ಅಷ್ಟೊಂದು ಸೀರಿಯಸ್ ಅಂತ ನನಗೆ ಅಷ್ಟೊಂದಲ್ಲ. ಅಫ್ಕೋರ್ಸ್ ಓದೋದ್ ಕಡೆ ಗಮನ ಇರುತ್ತೆ ನಂದು, ಬಟ್ ಐ ಆಮ್ ನಾಟ್ ಸೋ ಮಚ್ ವೆರಿ ಸೀರಿಯಸ್ ಅಬೌಟ್ ಸ್ಟಡೀಸ್. ಇಲ್ಲಿ ವಸಂತನವ್ರು ಕೇಳ್ತಿದ್ರೆ ಹಾಯ್ ಧನುಷನ ಹೌ ಆರ್ ಯು ಅಂತ ಕೇಳ್ತಿದ್ದಾರೆ. Hi Vasant, I'm really good, bro. Vasant is my junior actually. ಏನೋ ಸೊ ಏನೋ ಯಾವಾಗ ಅವ್ರು ನಮ್ ಜೂನಿಯರ್ಸ್ ಪಾಪ ಯಾವಾಗ ಕಾಲೇಜ್ ಶುರು ಹೋಗುತ್ತೋ ಏನೋ, ದೇ ಆರ್ ಆಲ್ಸೋ ಏನೋ ಟೆಕ್ಸ್ಟಿಂಗ್ ಹಂಗೆ ಹಿಂಗೆ. ಬಿಕಾಸ್ ನಮ್ಮ ಜೈನ್ ಕಾಲೇಜಲ್ಲಿ ವಿ ಆರ್ ಮೋಸ್ಟ್ ನೋನ್ ಫಾರ್ ಅವರ್ ಡಾನ್ಸ್ ಟೀಮ್. ಅಂಡ್ ಏನೋ ಇಷ್ಟೊತ್ತಿಗೆ ನಾನು ಸೆಕೆಂಡ್ PU ಇದ್ದಾಗ ಬೈ ನೌ ಐ ವುಡ್ ಹ್ಯಾವ್ ಫಿನಿಶ್ಡ್ 3 ಪ್ರೋಗ್ರಾಮ್ಸ್ ಆಗೋಗಿರ್ತಿತ್ತು. ನಾ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಕ್ಕೆ ಆಲ್ಮೋಸ್ಟ್ 3 shows ಆಗೋಗಿರೋದು ಕಾಲೇಜಲ್ಲಿ. ಸೊ ಇವಾಗ ನಮ್ ಜೂನಿಯರ್ಸ್ಗೆ ಇದು ಶುರುನೇ ಆಗಿಲ್ಲ, ಕಾಲೇಜೇ ಶುರು ಆಗಿಲ್ಲ. ಸೊ ಏನೋ ಅವ್ರಿಗೂ ಕೂಡ ನಮ್ಗೂ ಬೇಜಾರು. ಆಮೇಲೆ ಮುಂದೆ ಇವಾಗ ಕಾಲೇಜಲ್ಲಿ ಫೆಸ್ಟ್ ಕೂಡ ಯಾರು ಕಂಡಕ್ಟ್ ಮಾಡಲ್ಲ. ಮೇ ಬಿ ಆರ್ ಮೇ ಬಿ ನಾಟ್. ಮೋಸ್ಟ್ ಪ್ರಾಬಬ್ಲಿ ವೆಲ್ ಏನೋ ಟೇಕಿಂಗ್ ದಿಸ್ ಹೈಯರ್ ಚಾನ್ಸಸ್ ಅಂತ ಇಟ್ಕೊಂಡ್ರೆ ಮುಂದೆ ಈ ತರ ನಾವು ಏನೋ ಯಾವ್ದೇ ಕಾಲೇಜಲ್ಲಿ ಜಾಸ್ತಿ ಫೆಸ್ಟ್ ಕಂಡಕ್ಟ್ ಮಾಡೋದು ತುಂಬಾ ಡೌಟ್ ಇಂಥ ಕ್ರೂಷಿಯಲ್ ಟೈಮಲ್ಲಿ. ಬಿಕಾಸ್ ಎಷ್ಟು ಕಾಲೇಜಿಂದ ಎಲ್ಲಾ ಜನ ಒಟ್ಟಿಗೆ ಸೇರ್ತಾರೆ ಏನೋ. ಸೊ ಹೇಳಕ್ ಆಗಲ್ಲ. ಸೊ ದೇ ಮೈಟ್ ಲಿಟ್ರಲಿ ಸ್ಟಾಪ್. ಸೊ ನಮ್ ಜೂನಿಯರ್ಸ್ಗೆ ಆ ಫೆಸ್ಟ್ ಗೆ ಹೋಗೋದು ಆ ಮಜಾ ಅದೆಲ್ಲ ಐ ಡೋಂಟ್ ನೋ ಹಂಗೆ. ಸೂಪರ್ ಸೂಪರ್. ಇಲ್ಲಿ ವಿನಯ್ ಪ್ರಕಾಶ್ ಅವ್ರು ಕೇಳ್ತಿದ್ರೆ ನಿಮ್ ನಂಬರ್ ಕೊಡೋ ಗುರು ಅಂತ ಕೇಳ್ತಿದ್ದಾರೆ. ಎಲ್ಲಾರು ಕೇಳ್ತಾರೆ ನಂಬರ್ ಕೊಡು 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 ಅಂತ. ಬಟ್ ಐ ರಿಯಲಿ ನಾಟ್ ಏನೋ ಲೈಕ್ ಟು ಗಿವ್ ನಂಬರ್ಸ್ ಬಿಕಾಸ್ ಅನ್ಲೆಸ್ ಅಂಡ್ ಅಂಟಿಲ್ ಇಟ್ಸ್ ಅಬೌಟ್ ರೀಸನಲ್ ವರ್ಕ್. ಸೊ ಅದೊಂದು ವರ್ಕ್ ರಿಲೇಟೆಡ್ ಇದ್ರೆ ಮಾತ್ರ ನಾನು ನಂಬರ್ ಕೊಡ್ತೀನಿ. ಸೊ ಪ್ಲೀಸ್ ಡೋಂಟ್ ಮೈಂಡ್. ಇನ್ಸ್ಟಾಗ್ರಾಮ್ ಏನಾದ್ರು ಮೆಸೇಜ್ ಮಾಡಿ ಮಾತಾಡ್ಬೇಕು ಅಂತಂದ್ರೆ ಖಂಡಿತ ನನ್ಗೆ ಮೆಸೇಜ್ ಮಾಡಿ, ನಾನು ಎಲ್ಲಾರ್ಗು ರಿಪ್ಲೈ ಮಾಡ್ತೀನಿ. ಸೊ ನಂಬರ್ ಮಾತ್ರ ಕೇಳ್ಬೇಡಿ. ಹುಡ್ಗೀರ್ ಕೇಳಿದ್ರು ನಾನು ಕೊಡಲ್ಲ. ಇಲ್ಲಿ ಸುಶೀಲ್ ಅನ್ನೋರು ಹೇಳ್ತಿದ್ರೆ ನಮ್ ಕಮೆಂಟ್ ಓದಿ ಅಂತ. ಸೊ ನಾನು ಆದಷ್ಟು ಟ್ರೈ ಮಾಡ್ತಿದ್ದೀನಿ ಓದೋದಕ್ಕೆ. ಮಿಸ್ ಆಗಿದ್ರೆ ಐ ಆಮ್ ಸೋ ಸಾರಿ. ಈಗ ಏನಾದ್ರೂ ಕ್ಯಾಲ್ಕುಲೇಷನ್ ಮಾಡಿದೀರಾ ಪರ್ಸೆಂಟೇಜ್ ಇಷ್ಟ ಆಗ್ಬೋದು ಅಷ್ಟು ಅಂತ? ಇಲ್ಲ ಪರ್ಟಿಕ್ಯುಲರ್ ಪರ್ಸೆಂಟೇಜ್ ಬೇಕು ಅಂತ ಏನು ಕ್ಯಾಲ್ಕುಲೇಟ್ ಮಾಡಿಲ್ಲ. ಒಂದ್ ಫಸ್ಟ್ ಕ್ಲಾಸ್ ಬರಂಗಷ್ಟು ಬರ್ದಿದ್ದೀವಿ, ಸಾಕು ನಮ್ಗೆ. Super sir. If Dhanushana dance in our college, the whole Vivipuram or would get to know ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ವಸಂತ್. Super sir. ನಿಮ್ಮ ಕಾಲೇಜ್ ಡೇಸಲ್ಲಿ ಏನಾದ್ರೂ ಒಂದು ಬೆಸ್ಟ್ ಫನ್ ಮೆಮರಿ ಅಂತ ಶೇರ್ ಮಾಡ್ಕೊಳ್ಳೋದಾದ್ರೆ ಏನ್ ಶೇರ್ ಮಾಡ್ಕೊಳ್ತೀವಿ? ಬೆಸ್ಟ್ 5 ಮೆಮರೀಸಾ? ಫನ್ ಮೆಮರಿ. ವೆಲ್ ಎಷ್ಟೊಂದಿದೆ ಏನೋ ಕಾಲೇಜ್. ವೆಲ್ ಜಾಸ್ತಿ ನಾನು ಕಾಲೇಜಲ್ಲಿ ಅದೇ ಏನೋ ಮೋಸ್ಟ್ ಆಫ್ ದ ಟೈಮ್ ನಾನು ಬಂಕೆ ಮಾಡೋದು. ಬಿಕಾಸ್ ಏನೋ ಅಂದ್ರೆ ಓದ್ಲ ಒಳಕ್ಕೆ ಅಂತ ಬಂಕ್ ಹೊಡಿಯಲ್ಲ. ಏನೋ ಇಟ್ಸ್ ಕೈಂಡ್ ಆಫ್ ಗುಡ್ ವೇ ಬಂಕಿಂಗ್ ಅಂತ. ಬಿಕಾಸ್ ಏನೋ ನಾನು ಈ ತರ ಡಾನ್ಸ್ ಮತ್ತೆ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಇರೋದ್ರಿಂದ ಸೊ ಅದು ಫೆಸ್ಟ್ ಪ್ರೋಗ್ರಾಮ್ಸ್ ಅದಕ್ಕೆಲ್ಲ ಪ್ರಿಪೇರ್ ಆಗಬೇಕು. ಸೊ ಹಾಗಾಗಿ ಅದು ಟೈಮ್ ಕನ್ಸ್ಯೂಮಿಂಗ್ ಇರುತ್ತೆ. ಸೊ ಹಾಗಾಗಿ ಕ್ಲಾಸಸ್ ಬಂಕ್ ಮಾಡಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಬಟ್ ಅದೆಲ್ಲ ಒಂಥರ ಹೆಂಗೆ ಅಂದ್ರೆ ಅಫಿಷಿಯಲ್ ಬಂಕಿಂಗ್ ತರ ಇರುತ್ತೆ. ಸೊ ನಾವು ಪರ್ಮಿಷನ್ ತಗೊಂಡ್ ಬಂಕ್ ಮಾಡ್ತಾ ಇರ್ತೀವಿ. ಸೊ ಹಂಗೆ ಅಂಡ್ ಏನೋ ಯಾವ್ದೇ ಒಂದು ಏನೋ ಕಾಲೇಜ್ ನಮ್ ಪ್ರಾಕ್ಟೀಸ್ ಆಗಿರ್ಲಿ, ಸೊ ಅದು ನಂಗೆ ಮೋಸ್ಟ್ ಮೆಮರೀಸ್. ಅಂಡ್ ಫೆಸ್ಟ್ ಅಲ್ಲಿ ಮಜಾ ಮಾಡೋದಿರ್ಲಿ, ಏನೋ ಆಚೆ ಹೋಗಿ ಏನೋ ಬೇರೆ ಕಾಲೇಜ್ಗೆ ಹೋಗೋದು, ಏನೋ ಅಲ್ಲಿ ಏನೋ ಸ್ವಲ್ಪ ಅದರ ಮಜಾ ಎಲ್ಲ ಮಾಡೋದು ಫೆಸ್ಟ್ ಅಲ್ಲಿ, ಏನೋ ಟು ಮೀಟ್ ನ್ಯೂ ಪೀಪಲ್.
ಅಂಡ್ ನಮ್ಮ ಡಾನ್ಸ್ ಟೀಮ್ ಆಗ್ಲಿ ವಿ ಆರ್ ಅ ಫ್ಯಾಮಿಲಿ. ಏನೋ ನನ್ಗೆ ಒಂಥರ ಫ್ರೆಂಡ್ಸ್ ಆಗ್ಲಿ, ಬೆಸ್ಟ್ ಫ್ರೆಂಡ್ಸ್ ಅಂತ ಫ್ರೆಂಡ್ಸ್ ಆರ್ ಫ್ರೆಂಡ್ಸ್ ಅಂಡ್ ಫ್ಯೂ ಫ್ರೆಂಡ್ಸ್ ಆರ್ ಪಾರ್ಟ್ ಆಫ್ ಮೈ ಫ್ಯಾಮಿಲಿ ಆಲ್ಸೋ. ಸೊ ಹಂಗೆ, ಸೊ ಆತರ ಏನೋ ದಟ್ ಬಾಂಡಿಂಗ್ ಅಂತದೆಲ್ಲ ಇವಾಗಂತೂ ತುಂಬಾ ಹೆಚ್ಚಾಗಿದೆ. ಏನೋ ನನ್ನ ಬ್ಯಾಚ್ ಮೇಟ್ಸ್ ಆಗ್ಲಿ ಅಥವಾ ನನ್ನ ಜೂನಿಯರ್ಸ್ ಜೊತೆ ಆಗ್ಲಿ, ಸೊ ವಿ ಆರ್ ಆಲ್ ಬಾಂಡೆಡ್ ಟುಗೆದರ್ ಅ ವೆರಿ ಗುಡ್ ವೇ. ಹಂಗೆ, ಸೊ ಏನೋ ಮಿಸ್ಸಿಂಗ್ ಅ ಲಾಟ್ ಆಫ್ ದೋಸ್ ಸ್ಟಫ್. ಏನೋ ನಮ್ ಸೀನಿಯರ್ ಆಗಿ ನಮ್ ಜೂನಿಯರ್ಸ್ಗೆ ಏನೋ ಒಂದು ಅಡ್ವೈಸಿಂಗ್ ಆಗಲಿ, ಸೊ ಅದನ್ನೆಲ್ಲ ಆ ಮೆಮರೀಸ್ ಅದನ್ನೆಲ್ಲ ಮಿಸ್ ಮಾಡ್ಕೊತಾ ಇದೀನಿ. ಸೊ ಬೀಯಿಂಗ್ ಅ ಪಾರ್ಟ್ ಆಫ್ ಡಾನ್ಸ್ ಟೀಮ್ ಫ್ರಮ್ ಮೈ ಕಾಲೇಜ್, ಏನೋ ಪ್ರಾಕ್ಟಿಸಿಂಗ್, ಸೊ ದೋಸ್ ಆರ್ ಒನ್ ಆಫ್ ಮೈ ಫೈನೆಸ್ಟ್ ಮೆಮರೀಸ್. ಸೂಪರ್. ಹಾಯ್ ಬ್ರದರ್, ಕೀಪ್ ಡೂಯಿಂಗ್ ಅಂತ ಹೇಳ್ತಿದ್ದಾರೆ ಸ್ಯಾಂಡಲ್ವುಡ್ ಅಪ್ಡೇಟ್ಸ್ ಅವರು. ಏನೋ ಏನೋ ಹಾಯ್ ಬ್ರದರ್, ಕೀಪ್ ಡೂಯಿಂಗ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸ್ಯಾಂಡಲ್ವುಡ್ ಅಪ್ಡೇಟ್ಸ್, ಥ್ಯಾಂಕ್ ಯು ಸೊ ಮಚ್. ಪರ್ಮಿಷನ್ ಯಾವತ್ತಿಗೆ? ಓಕೆ. ನಿಮ್ಮ ಆಡಿಷನ್, ಲವ್ ಮಾರ್ಕ್ಸ್ ಮುಂಚೆ ಆಡಿಷನ್ಸ್ ಅಟೆಂಡ್ ಮಾಡ್ತಿದ್ರಾ? ತುಂಬಾ ನಾನು ಆಲ್ಮೋಸ್ಟ್ 3 years ಇಂದ ಯಾವುದೇ ಒಂದು ಆಡಿಷನ್ ನನ್ಗೆ ಗೊತ್ತಾದ್ರು ಪ್ರತಿಯೊಂದು ಆಡಿಷನ್ಗೂ ಹೋಗ್ತಾ ಇದ್ದೆ. ಏನು ಅಂದ್ರೆ ನಾನು ಈ ತರ ಕ್ಯಾರೆಕ್ಟರ್, ದೊಡ್ಡ ಕ್ಯಾರೆಕ್ಟರ್, ಚಿಕ್ಕ ಕ್ಯಾರೆಕ್ಟರ್, ಮೂವೀಸ್ ಆಗ್ಲಿ ಸೀರಿಯಲ್ ಆಗ್ಲಿ ಆತರ ನೋಡ್ತಾ ಇಲ್ಲ. ಪೇಮೆಂಟ್ ಸಿಗ್ತಾ ಇದೆಯಾ, ಪೇಮೆಂಟ್ ಸಿಗ್ತಾ ಇಲ್ವಾ ಅನ್ನೋದು ಯಾವ್ದು ನೋಡ್ತಾ ಇಲ್ಲ. ನೋಡ್ತಿದ್ದು ನನ್ ಆಕ್ಚುಲಿ 3 ವರ್ಡ್: ಆಡಿಷನ್ ಬೆಂಗಳೂರಲ್ಲಿ ಇದೆಯಾ, ಓಕೆ. ಆಡಿಷನ್ಸ್ ನಡೀತಾ ಇದೆಯಾ, ಓಕೆ. ಮೇಲ್ ಆಕ್ಟರ್ ರಿಕ್ವೈರ್ಡಾ, ಓಕೆ. ಅಷ್ಟೇ. ಈ 3 ನಾನು ನೋಡ್ತಾ ಇದ್ದಿತ್ತು. ಅದು ನೋಡಿದ ತಕ್ಷಣ ಅಡ್ರೆಸ್ ಕೆಳಗಡೆ ಇರೋದು, ಅಡ್ರೆಸ್ ನೋಟ್ ಡೌನ್ ಮಾಡ್ಕೊ, ನಂಬರ್ ಕೊಟ್ಟಿರ್ತಾರೆ, ಟಕ್ಕಂತ ವಾಟ್ಸ್ಆಪ್ ಅಲ್ಲಿ ನಂಬರ್ ಡೌನ್ ಮಾಡ್ಕೊಂಡು ಮೆಸೇಜ್ ಮಾಡು. ಏನೋ ಅವ್ರು ಕೇಳೂರಲ್ಲ, ಫೋಟೋಸ್ ಕಳ್ಸ್ಬಿಟ್ಟು ನನ್ನ ಬಯೋ ಏನಿರುತ್ತೆ ಎಲ್ಲ ಕಳ್ಸೋದು. ಈ ತರ ಆಡಿಷನ್ ನಾನು ನೋಡ್ದೆ, ಆಡಿಷನ್ ಕೊಡ್ಬೇಕು ಅಂತ ನಂಗೆ ಇಷ್ಟ ಇದೆ, ಎಲ್ಲಿಗ್ ಬರ್ಬೇಕು, ಯಾವತ್ ಬರ್ಬೇಕು, ಯಾವ ಟೈಮಿಗೆ ಬರ್ಬೇಕು ಅಂತ ನಾನೇ ಪ್ರತಿಯೊಂದು ಕೇಳ್ಬಿಟ್ಟು ಏನೋ ಮಾಡ್ತಾ ಇದ್ದೆ. ಸೊ ಆತರ 3 ವರ್ಷದಿಂದ ಎಲ್ಲಾ ಕಡೆ ಆಡಿಷನ್ ಕೊಟ್ಟು ಒಂದು ಕಾಂಟ್ಯಾಕ್ಟ್ ಬೇಸ್ ತರ ಬಿಲ್ಡಪ್ ಮಾಡ್ಕೊಂಡೆ. ಹಂಗೇನೆ ಯಾವ್ದೋ ಒಂದು ಈ ತರ ಇದರಿಂದ ನಂಗೆ ಕಾಣಿಸ್ತು, ಲೈಕ್ ಲವ್ ಮಾಕ್ಟೇಲ್ ಆಡಿಷನ್ಸ್ ನಡೀತಾ ಇದೆ ಅಂತ. ಅಂದ್ರೆ ನಂಗೆ ಯಾರಾದ್ರೂ ಈ ತರ ಹೇಳಿದ್ರು ಅಂತ ಅಂದ್ಬಿಟ್ಟು ಲವ್ ಮಾಕ್ಟೇಲ್ ಆಡಿಷನ್ ನಡೀತಾ ಇದೆ, ಇದು ಚೈಲ್ಡ್ ಆಕ್ಟರ್ಸ್ಗೆ ಹುಡುಕ್ತಾ ಇದಾರೆ, ಹುಡುಗರು ಬೇಕಂತೆ ಅಂತ ನೋಡ್ದೆ. ಓಕೆ, ಅಡ್ರೆಸ್ ನೋಟ್ ಡೌನ್ ಮಾಡ್ಕೊಂಡು ಹೋದೆ, ಆಡಿಷನ್ ಕೊಟ್ಟೆ, ಸೆಲೆಕ್ಟ್ ಆದೆ. ಆಡಿಷನ್ ಹೋಗಕ್ಕೆ ಮುಂಚೆ ಏನಾದ್ರು ಹೋಮ್ ವರ್ಕ್ ಪ್ರಿಪರೇಷನ್ ಅಂತ ಮಾಡ್ತಿದ್ರಾ? ಎಸ್ ಖಂಡಿತ. ಯಾಕಂದ್ರೆ ತುಂಬಾ ಜನ ಡೈರೆಕ್ಟರ್ಸ್ ಆಗ್ಲಿ, ನಾನು ಮಾಡಿದಷ್ಟು ಮಟ್ಟಿಗೆ ಒಬ್ರೊಬ್ರು ಡೈರೆಕ್ಟರ್ಸ್ ಅಥವಾ ಆಗ್ಲಿ ಕಾಸ್ಟಿಂಗ್ ಕ್ರೂ ಆಗ್ಲಿ ಹೆಂಗ್ ಮಾಡ್ತಾರೆ ಅಂದ್ರೆ, ಒಂದೊಂದ್ ಕಡೆ ಅವರೇ ಸ್ಕ್ರಿಪ್ಟ್ ಕೊಡ್ತಾರೆ. ಅವ್ರ ಏನೋ ಅವ್ರ ಮೂವಿ ಅಥವಾ ಅವ್ರದ್ದು ಪ್ರಾಜೆಕ್ಟ್ ಅಲ್ಲಿ ಯಾವ್ದು ಸ್ಕ್ರಿಪ್ಟ್, ಆ ಕ್ಯಾರೆಕ್ಟರ್ಗೆ ನಾವ್ ಯಾವ್ದು ಆಡಿಷನ್ ಮಾಡ್ತಾ ಇದೀವಿ, ಆ ರೋಲ್ದು ಅದ್ರದ್ದು ಸ್ಕ್ರಿಪ್ಟ್ ಕೊಡ್ತಾರೆ. ಅದನ್ನ ಓದ್ಕೊಂಡು ನಿಮ್ಗೆ ಹೆಂಗ್ ಅನ್ಸುತ್ತೆ ಹಂಗೆ ಹೇಳಿ ಅಂತ ಅಂದ್ಬಿಟ್ಟು ನಮ್ಗೆ ಸ್ಕ್ರಿಪ್ಟ್ ಕೊಡ್ತಾರೆ. ಸೊ ಅದನ್ನ ಓದ್ಕೊಂಡು ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಆಡಿಷನ್ ಕೊಡ್ತೀವಿ. ಇನ್ನೊಂದ್ ಕಡೆ ನಿಮ್ಗೆ ಏನ್ ಬರುತ್ತೆ ಅನ್ನೋದು ಕೇಳ್ತಾರೆ. ಸೊ ಆಗ ಒಂದೊಂದ್ಸತಿ ನಾನ್ ಎಲ್ಲಿ ಕಲ್ತಿದ್ದು ಥಿಯೇಟರ್ ಆರ್ಟಿಸ್ಟ್ ಆಗಿ 10 ಸಿನಿಮಾದಲ್ಲಿ. ಸೊ ಅಲ್ಲಿ ಒಂದು ಮೊನೋಲಾಗ್ ಇದೆ. ಸೊ ಆ ಡೈಲಾಗ್ ಬೇಸ್ ನಾನು ಹೇಳ್ತೀನಿ. ಇಲ್ಲ ಅಂದ್ರೆ ಒಂದೊಂದ್ಸತಿ ಯಾವ್ದಾದ್ರು ಮೂವಿ ಸ್ಟಾರ್ಸ್ ಹೇಳು ಅಂತ ಅಂದ್ರೆ ಎಷ್ಟು ಡೈಲಾಗ್ ಹೇಳ್ತೀನಿ. ಸೊ ಅದನ್ನೆಲ್ಲ ನಾನು ಪ್ರಿಪೇರ್ ಮಾಡ್ಕೊಂಡಿರ್ತೀನಿ. ಸೂಪರ್. ನೀವು ಥಿಯೇಟರ್ ಆರ್ಟಿಸ್ಟ್ ಆಗಿದ್ರೆ? ಹೌದು, ನಾನು ಶುರು ಮಾಡಿದ್ದು ಥಿಯೇಟರ್ ಆರ್ಟಿಸ್ಟ್ ಆಗಿ. ಸೂಪರ್. ಯಾಕೆ ಆಡಿಷನ್ ಬಗ್ಗೆ, ಹೋಮ್ ವರ್ಕ್ ಬಗ್ಗೆ ಕೇಳಿದೆ ಅಂದ್ರೆ, ನಂಗೆ ಆಕ್ಟಿಂಗ್ ಅಂದ್ರೆ ತುಂಬಾನೇ ಇಷ್ಟ, ಆಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಕೇಳಿದೆ. ಏನಾದ್ರು ಟಿಪ್ಸ್ ಕೊಡಕ್ ಇಷ್ಟಪಡ್ತೀರಾ ಯಾವ್ದಾದ್ರು ನ್ಯೂಸ್ ಕಮರ್ಗೆ? ನನಗೂ ತುಂಬಾ ಜನ ಕೇಳ್ತಾರೆ, ಈ ತರ ನನಗೂ ಇಂಟ್ರೆಸ್ಟ್ ಇದೆ. ಹಾಗಾಗಿ ನಾನು ಎಲ್ಲರಿಗೂ ಕೊಡೋದು ಏನು ಅಂತ, ಟಿಪ್ಸ್ ಕೊಡೋದು ಏನು ಅಂತ ಅಂದ್ರೆ, ಯು ಶುಡ್ ಫಾಲೋ ಪೀಪಲ್ ಹೂ ವರ್ಕ್ ಇನ್ ದ ಇಂಡಸ್ಟ್ರಿ. ಅಂದ್ರೆ ನೀವು ಹೇಳ್ಬೇಕು ಅಂತಂದ್ರೆ, ಜಾಸ್ತಿ ತುಂಬಾ ಅಫ್ಕೋರ್ಸ್ ಫಾಲೋನೇ ಮಾಡ್ತೀರಾ, ಬಟ್ ಅವ್ರದಿಂದ ಜಾಸ್ತಿ ನಿಮ್ಗೆ ಇನ್ಪುಟ್ ಸಿಗಲ್ಲ. ಯು ಶುಡ್ ಆಲ್ವೇಸ್ ಸ್ಟಾರ್ಟ್ ವಿತ್ ಸಮಥಿಂಗ್ ಸ್ಮಾಲ್. ಶುಡ್ ನಾಟ್ ಆಲ್ವೇಸ್ ಸ್ಟೆಪ್ ಇನ್ ಸಮಥಿಂಗ್ ಬಿಗ್ ಅಂತ. ಅಫ್ಕೋರ್ಸ್ ಯು ಶುಡ್ ಗೋ ಟುವರ್ಡ್ಸ್ ಬಿಗ್ ಥಿಂಗ್ಸ್, ಬಟ್ ಯಾವಾಗ್ಲೂ ಚಿಕ್ಕದ್ರಿಂದ ನೀವು ಶುರು ಮಾಡ್ಬೇಕು. ಸೊ ನಾನು ಶುರು ಮಾಡಿದಂಗೆ ಯಾರಾದ್ರೂ ಅಸಿಸ್ಟೆಂಟ್ ಡೈರೆಕ್ಟ್ಸ್ ಒಂದ್ ಚಿಕ್ಕ ಶಾರ್ಟ್ ಫಿಲಮ್ಸ್ ನ ಮಾಡ್ತಾ ಇದಾರೆ ಅಂದ್ರೆ ಅವ್ರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇದ್ದೆ. ಬೇಕು ಅಂತ ನಾನೇ ಅವ್ರ ಹತ್ರ ನಂಬರ್ ಇಸ್ಕೊತಾ ಇದ್ದೆ, ಕೇಳ್ತಾ ಇದ್ದೆ, ಸರ್ ನೀವು ಯಾವ್ದಾದ್ರು ಒಂದ್ ಚಿಕ್ಕ ರೋಲ್ ಇದ್ರೆ ಕೊಡಿ ಸರ್, ಡೈಲಾಗ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಸುಮ್ನೆ ಏನೋ ಒಂದು ಕ್ಯಾರೆಕ್ಟರ್ ಕೊಟ್ಬಿಡಿ ಸರ್, ಪೇಮೆಂಟ್ ಬೇಡ ಪರವಾಗಿಲ್ಲ, ಫ್ರೀ ಆಗೇ ಮಾಡಿಸ್ಕೊಡ್ತೀನಿ, ಆತರ ಕೇಳ್ತಾ ಇದ್ದೆ. ಆತರ ಅವ್ರ ಹತ್ರ ಅಂತ ನಾನು ರೆಫರ್ ಮಾಡಕ್ ಕೇಳ್ತಾ ಇದ್ದೆ. ನಿಮ್ ಫ್ರೆಂಡ್ಸ್ ಹತ್ರ ಯಾರಾದ್ರೂ ಫಿಲಮ್ ತೆಗಿತಾ ಇದ್ರೆ ಸ್ವಲ್ಪ ನನ್ಗೆ ಹೇಳಿ,
ಆಡಿಷನ್ ಏನಾದ್ರು ನಡೀತದೆ ಅಂತ ನಂಗೂ ಹೇಳಿ ಅಂತ ನಾನು ಕೇಳಿ 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 ಕಾಂಟ್ಯಾಕ್ಟ್ಸ್ ತರ ಏನೋ ಆಲ್ವೇಸ್ ಬಿಲ್ಡ್ ಅಪ್ ಫ್ಯೂ ಕಾಂಟ್ಯಾಕ್ಟ್ಸ್ ಏನೋ ಟು ಹೆಲ್ಪ್ ಯು ಗ್ರೋ. ಅಂದ್ರೆ ಒಂದು ತುಂಬಾ ಕಾಂಟ್ಯಾಕ್ಟ್ಸ್ ಬಿಟ್ಟು ಅವರಿಂದ ನಿಮ್ಗೆ ಯೂಸ್ ಇಲ್ಲ ಅಂತ ಅಂದ್ರೆ ಅದು ಆ ತರ ಕಾಂಟ್ಯಾಕ್ಟ್ಸ್ ನೀವು ಇಟ್ಕೋಬಾರ್ದು. ಯು ಶುಡ್ ಕೀಪ್ ದ ಕಾಂಟ್ಯಾಕ್ಟ್ಸ್ ವಿಚ್ ಇಸ್ ಹೆಲ್ಪ್ಫುಲ್ ಫಾರ್ ಯು. ಸೊ ಆದ್ರಿಂದ ನೀವು ಏನೋ ನಿಮ್ಗೂ ಹೆಲ್ಪ್ ಸಿಗತ್ತೆ, ಸಪೋರ್ಟ್ ಸಿಗತ್ತೆ. ಅಂಡ್ ಯು ಶುಡ್ ಆಲ್ವೇಸ್ ಏನೋ ಕೀಪ್ ಇಂಪ್ರೂವಿಂಗ್ ಆಕ್ಟಿಂಗ್ ಈ ತರ ಎಕ್ಸರ್ಸೈಸ್ ಆಗ್ಲಿ ಅಥವಾ ಏನೋ ಇಮಿಟೇಟಿಂಗ್ ಆಗ್ಲಿ ಏನೋ ಆ ತರದೆಲ್ಲ ಮಾಡ್ಬೇಕು. ಹಂಗೆ ಸೊ ಹಂಗೆ ನಾನು ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದು. ಸೂಪರ್. ಇಲ್ಲಿ ಎಲ್ರು ಹಾಯ್ ಹಲೋ ಅಂತ ಹೇಳ್ತಿದ್ದಾರೆ. ಹಲೋ ಶ್ರುತಿ ಶ್ರುತಿ ಅವ್ರ ಹಾಯ್ ಹಲೋ ಅಂತ ಹೇಳ್ತಿದ್ದಾರೆ. ಹಾಯ್ ಹಾಯ್ ಹಾಯ್. ಪ್ರಿನ್ಸ್ ಅನ್ನೋರ್ ಹಲೋ ಅಂತ ಹೇಳ್ತಿದ್ದಾರೆ. ಹಾಯ್ 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 ಹಲೋ ಹಲೋ. ಓಕೆ, ನೆಕ್ಸ್ಟ್ ಒಂದು ಸೆಗ್ಮೆಂಟ್ ಇಟ್ಟಿದೆ ಟಾಪ್ 3 ಅಂತ. ಓಕೆ ಓಕೆ, ನಾನು ಏನೋ ಕ್ವಶನ್ಸ್ ಕೇಳ್ತಾ ಹೋಗ್ತೇನೆ, ನೀವು ಟಾಪ್ 3 ಅಥವಾ ಬೆಸ್ಟ್ 3 ನಿಮ್ ಲಿಸ್ಟ್ ಅಲ್ಲಿ ಬರೋದು ಹೇಳ್ತಾ ಹೋಗ್ಬೇಕು. ಓಕೆ. ಟಾಪ್ 3 ಡಿಶಸ್ ಯಾವ ಪ್ರಿಫರ್ ಮಾಡಕ್ ಇಷ್ಟಪಡ್ತೀನಿ? ಟಾಪ್ 3 ವಿಶಸ್. ವೆಲ್ ಡಿಶಸ್ ಏನೋ ಡಿಶಸ್ ತಿಂಡಿ. ಓಕೆ ಓಕೆ, ನಂಗೆ ವಿಶಸ್ ಅಂತ ಕೇಳಿಸ್ತು. ವೆಲ್ ಟಾಪ್ 3 ಡಿಶಸ್ ನನ್ಗೆ ಪಾವ್ ಭಾಜಿ ನಂಗೆ ತುಂಬಾ ಇಷ್ಟ. ಸೊ ಏನೋ ಐ ರಿಯಲಿ ಲೈಕ್ ಈಟಿಂಗ್ ಪಾವ್ ಭಾಜಿ. ಅಂಡ್ ಅನ್ನ ಸಾರು ಅಂದ್ರೆ ನಂಗೆ ತುಂಬಾ ಇಷ್ಟ, ಬಟ್ ಯಾವಾಗ್ಲೂ ತಿಂತಾರೆ. ಅದು ನನ್ ಯೂಶಲ್, ಬಟ್ ಟಾಪ್ 3 ಅಂತ ಹೇಳಲ್ಲ ನಾನು. ತುಂಬಾ ಇಷ್ಟ ಆಗಿರೋದು ಅದೇ ನಂಗೆ ಚಿತ್ರಾನ್ನ ತುಂಬಾ ಇಷ್ಟ. ಅಂಡ್ ಸಮಥಿಂಗ್ ಮೋರ್ ಆಫ್ ಅ ಸೌತ್ ಇಂಡಿಯನ್ ಲೈಕ್ ಅಂಡ್ ಸೌತ್ ಇಂಡಿಯನ್ ಥಾಲಿ ಏನೋ. ಸೊ ವೆಜಿಟೇರಿಯನ್ ನಾನು, ಸೊ ಹಾಗಾಗಿ ಏನೋ ಒಂದು ಸೌತ್ ಇಂಡಿಯನ್ ಆಂಧ್ರ ಥಾಲಿ ಆಗಿ ಸೊ ಆ ತರದ್ದು ನಂಗೆ ತುಂಬಾ ಇಷ್ಟ. ಸೂಪರ್. ಇಲ್ಲಿ ರೋಡ್ C7 ಅನ್ನು ಹೇಳ್ತಿದ್ರೆ ಐ ಲವ್ ದ ಮೂವಿ ಲವ್ ಮಾಕ್ಟೆಲ್, ಯು ಆಕ್ಟೆಡ್ ಸ್ವೀಟ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇಲ್ಲೊಬ್ರು ಕ್ವಶನ್ ಕೇಳಿದ್ರೆ ಟಾಪ್ 3 ಡ್ಯಾನ್ಸ್ ಸ್ಟೈಲ್ ಅಂತ ಕೇಳಿದ್ದಾರೆ. Well, he is one of my big bro, one of my friend. Well, top 3 dance style ನನಗೆ ಅಂತಂದ್ರೆ ನನಗೆ ಕಂಟೆಂಪ್ರರಿ and second is tapang, local tapang always, and my style kind of very freestyle and lyrical. ನನಗೆ lyrical ತುಂಬಾ ಇಷ್ಟ. ಸೊ ಹಾಗೆ ಕಂಟೆಂಪ್ರರಿ ಸ್ಟೈಲ್ ನಂಗೂ ತುಂಬಾನೇ ಇಷ್ಟ ಡ್ಯಾನ್ಸ್. ಆಕ್ಚುಲಿ ನಿಮ್ ಫ್ಯೂ ಆಫ್ ವಿಡಿಯೋಸ್ ನೋಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಯಾವಾಗ್ಲಾದ್ರೂ ಫ್ರೀ ಆದಾಗ ಒಂದ್ ಡ್ಯಾನ್ಸ್ ವಿಡಿಯೋ ಕ್ಲಿಕ್ ಮಾಡಿ ಹಾಕ್ತೀರಿ? ಮಾಡ್ಬೇಕು ಎಲ್ಲಾರು ಕೇಳ್ತಾರೆ, ನಾನು ಮಾಡ್ಬೇಕು. ಟಾಪ್ 3 ಹಾಲಿಡೇ ಸ್ಪಾಟ್ ಅಂದ್ರೆ ಎಲ್ಲ ಹೋಗ್ತೀನಿ? Holiday spots. Well, I prefer going abroad, because India almost ಎಲ್ಲ ಒಂಥರ ಗೊತ್ತಿರೋ ಪ್ಲೇಸಸ್. ಯಾಕಂದ್ರೆ ನಾವು ನೋಡಿರೋದು ಇಂಡಿಯಾದಲ್ಲಿ ನಂಗೆ ಗೋವಾಗ ಹೋಗಕ್ ತುಂಬಾ ಇಷ್ಟ, ಇನ್ನೂ ಹೋಗಿಲ್ಲ, ಹೋಗ್ಬೇಕು ಅಂತ ಇಷ್ಟ. ಅಂಡ್ ಈ ತರ ಡೆಲ್ಲಿ ಆಗ್ಲಿ ಮನಾಲಿ ಆಗ್ಲಿ ಅದೆಲ್ಲ ಹೋಗ್ಬಿಟ್ಟಿದೀನಿ. ಸೊ ಐ ಪ್ರಿಫರ್ ಗೋಯಿಂಗ್ ಅಬ್ರಾಡ್ ಫಾರ್ ಅ ಹಾಲಿಡೇ. ಬಟ್ ಯು ಲುಕ್ ಗುಡ್ ಇನ್ MJ ಸ್ಟೈಲ್ ಅಂತ ಹೇಳ್ತಿದ್ದಾರೆ. ಏನು ಯು ಲುಕ್ ಗುಡ್ ಇನ್ MJ ಸ್ಟೈಲ್ ಅಂತ ಹೇಳ್ತಿದ್ದಾರೆ. MJ ಸ್ಟೈಲ್, ಆಫ್ ಕೋರ್ಸ್ MJ ಇಸ್ ಟಾಪ್. ಅದು ಟಾಪ್ 1 ಅಲ್ಲ, ಅದು 0ಗಿಂತ ಮೇಲೆ ಹೋಗುತ್ತೆ. ಸೊ ಹಾಗೆ ಬ್ರೋ. ಸೂಪರ್. ನಿಮ್ಮ ಫೋನ್ ಅಲ್ಲಿ ಇರುವಂತ ವಾಟ್ಸ್ಆಪ್ ಗ್ರೂಪ್ ಯಾವ್ದಾದ್ರು 3 ವಾಟ್ಸ್ಆಪ್ ಗ್ರೂಪ್ ನೇಮ್? ವಾಟ್ಸ್ಆಪ್ ಗ್ರೂಪ್ ನೇಮ್? ಎಸ್. ವೆಲ್ ಅಂದ್ರೆ ತುಂಬಾ ಇಷ್ಟ ಆಗಿರಲ್ಲ. ಯಾವ್ದಾದ್ರು ಒಟ್ಟ ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ ಅಲ್ಲಿ ಇರುವಂತ ವಾಟ್ಸ್ಆಪ್ ಗ್ರೂಪ್ ನೇಮ್? ವೆಲ್ ನಮ್ದೊಂದು ವೆರಿ ಆಕ್ಟಿವ್ V4 ಮೇಕ್ ದ ಬೆಸ್ಟ್ ಅಂತ. ಸೊ ಅದು ನನ್ನ 4 ಜನ ಬೆಸ್ಟ್ ಬಡೀಸ್ ಗ್ರೂಪ್. ಅಂಡ್ ನಮ್ಮೊಂದು ಫ್ಯಾಮಿಲಿ ಗ್ರೂಪ್ ಇದೆ, ಕುಟುಂಬ ಅಂತ. ಅಂಡ್ ಇನ್ನಿಷ್ಟ ನನ್ನ ಡಾನ್ಸ್ ಗ್ರೂಪ್ಸ್, ಎಷ್ಟೊಂದು ಡಾನ್ಸ್ ಗ್ರೂಪ್ಸ್ ಇದೆ. ಓಕೆ. ಫನ್ನಿಯಾಗಿ ಕರಿಯೋ ಅಥವಾ ಸೇವ್ ಮಾಡ್ಕೊಂಡಿರೋ ನಿಮ್ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲೀಸ್ ಆಗಿರ್ಬೋದು? ವೆಲ್ ನಾನ್ ಜಾಸ್ತಿ ಫನ್ನಿ ನೇಮ್ಸ್ ಇಟ್ಕೊಳಲ್ಲ. ಐ ಪ್ರಿಫರ್ ಕೀಪಿಂಗ್ ಫಾರ್ಮಲ್ ನೇಮ್ಸ್. ಯಾರೇ ಇದ್ರು ನೇಮು ಅಂದ್ರೆ ಸ್ಕೂಲ್ ಮೇಟ್ ಆಗಿದ್ರೆ ಅವ್ರ ಹೆಸರು ನಾನು ಸ್ಕೂಲ್ ಹಾಕೋತಾ ಇದ್ದೆ, ಅಥವಾ ಕಾಲೇಜ್ ಅಂತ ಇದ್ರೆ ಅವ್ರ ಹೆಸರು ಕಾಲೇಜ್ ನೇಮ್ ಹಾಕೋತಾ ಇದ್ದೆ. ಸೊ ಐ ಪ್ರಿಫರ್ ಕೀಪಿಂಗ್ ಫಾರ್ಮಲ್ ನೇಮ್ಸ್. ಬಟ್ ನನ್ನ ಒಬ್ಳು ಬೆಸ್ಟ್ ಫ್ರೆಂಡ್ ಇದ್ದಾಳೆ, ಅವಳ ಹೆಸರು ಅನನ್ಯ ಅಂತ. ಬಟ್ ಅವಳದು ಒಬ್ಳದೇ ನೇಮ್ ನಾನು ಒಂದು ನಂಬರ್ ಇಂದ ಸೇವ್ ಮಾಡ್ಕೊಂಡಿದೀನಿ.
ಸೊ ಏನೋ ಅದು ನಂಬರ್ 76 ಅಂತ. ಸೊ ಏನೋ ಇಟ್ಸ್ ಕೈಂಡ್ ಆಫ್ ಅ ನಿಕ್ ನೇಮ್. ಸೊ ಆ 76 ಅನ್ನೋದು ಅದೊಂದು ಒಂಥರ ನಿಕ್ ನೇಮ್ ಅದು. ಸೊ ಅದು ಒಂದೇನೆ ನಾನು ಒಂಥರ ಫನ್ನಿ ಆಗಿ ಸೇವ್ ಮಾಡ್ಕೊಂಡೆ. ಅಂಡ್ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ ಸ್ವರೂಪ್ ಅಂತ ಒಂದು ಸ್ವಾಪಿ ಅಂತ ಇದೆ. ಅಂಡ್ ಏನೋ ಹಾಗೆ. ಸೊ ಅದರ್ ಎವ್ರಿಥಿಂಗ್ ಇಸ್ ವೆರಿ ಫಾರ್ಮಲ್ ಇನ್ ಮೈ ಫೋನ್. ನೈಸ್ ನೈಸ್. ನಿಮ್ಮನ್ನ ನೀವು 3 ವರ್ಡ್ಸ್ ಅಲ್ಲಿ ಡಿಸ್ಕ್ರೈಬ್ ಮಾಡ್ಕೊಳ್ಳೋದಾದ್ರೆ ಏನಂತ ಡಿಸ್ಕ್ರೈಬ್ ಮಾಡ್ಕೊಳ್ತೀರಿ? Talented, confident and energetic. ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು ಫರ್ ಈ ಸೆಗ್ಮೆಂಟ್. ಅಂಡ್ ನೆಕ್ಸ್ಟ್, ಲವ್ ಮಾಕ್ಟೈಲ್ ಅಲ್ಲಿ ತುಂಬಾ ಸೀನಿಯರ್ಸ್ ಜೊತೆ ವರ್ಕ್ ಮಾಡ್ತೀರಾ. ಡಾರ್ಲಿಂಗ್ ಕೃಷ್ಣ ಸರ್ ಆಗಿರ್ಬೋದು, ಮಿಲನಾ ಮ್ಯಾಮ್ ಆಗಿರ್ಬೋದು, ರಘು ಸರ್ ಕಂಪೋಸಿಷನ್ ಆಗಿರ್ಬೋದು, ಅವ್ರ ಜೊತೆ ವರ್ಕ್ ಮಾಡಿದ್ದು ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು. ನಾನು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನನ್ನನ್ನ, ಸೆಟ್ ಅಲ್ಲಾಗ್ಲಿ ಅಥವಾ ಆಫ್ಟರ್ ಪೋಸ್ಟ್ ಪ್ರೊಡಕ್ಷನ್ ಆಗ್ಲಿ. ಸೊ ಏನೋ ಐ ಆಮ್ ರಿಯಲಿ ಗ್ಲಾಡ್ ದಟ್ ಐ ವರ್ಕ್ ವಿತ್ ದಮ್. ಸೊ ನನಗ್ ತುಂಬಾ ಖುಷಿ. ಅಂಡ್ ನನಗೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಳೋ ವಿಷಯ, ನಾನು ಏನು ಲವ್ ಮಾಕ್ಟೇಲ್, ಐ ಆಮ್ ಪಾರ್ಟ್ ಆಫ್ ಲವ್ ಮಾಕ್ಟೇಲ್ ಅಂತ. ಸೊ ನನಗ್ ತುಂಬಾ ಖುಷಿ ಕೊಡೋದು. ಸೂಪರ್. ಡಿ.ಜೆ. ಶೆಟ್ಟಿ ಅವ್ರು ಹೇಳ್ತಿದ್ರೆ ಕಾಲ್ ಮಾಡು ಅಂತ ಹೇಳ್ತಿದ್ದಾರೆ. ಯಾರ್ಯಾರು? ಡಿ.ಜೆ. ಶೆಟ್ಟಿ ಕಾಲ್ ಮಾಡು. ಪ್ಲೀಸ್ ಡೂ ಆಕ್ಟ್ ಇನ್ ಅಪ್ಕಮಿಂಗ್ ಮೂವೀಸ್. ಖಂಡಿತ ಖಂಡಿತ, ನಂಗೆ ಏನಾದ್ರು ಆಪರ್ಚುನಿಟಿ ಬಂದ್ರೆ ನಾನು ಖಂಡಿತ ಮಾಡ್ತೀನಿ. ನಿಮ್ಮ ಪ್ಯಾನ್ ಪೇಜ್ ಜೂನಿಯರ್ ಆದಿ ಪ್ಯಾನ್ ಪೇಜ್ ಇಂದ ಎಸ್ ಎಸ್. ಹಾಯ್ ಮನುಶ್ರೀ. ಹಾಯ್ ಮನುಶ್ರೀ. ರೋ C7 ಅನ್ನೋರು ಪ್ಲೀಸ್ ಸೇರ್ ಮೈ ನೇಮ್ ಅಂತ ಹೇಳ್ತಿದ್ದಾರೆ. ಹಾಯ್ ರೋಶ್ C7, ಹೌ ಆರ್ ಯು? ಓಕೆ, ಸೂಪರ್ ಸೂಪರ್. ಈಗ ನೆಕ್ಸ್ಟ್ ಯಾವ್ದಾದ್ರು ಪ್ರಾಜೆಕ್ಟ್ಸ್ ಮಾಡ್ತಿದ್ದೀರಾ ಸರ್? ಯಾವ್ದಾದ್ರು ಒಪ್ಕೊಂಡಿದ್ದೀರಾ? ಆಕ್ಚುಲಿ ಪ್ರಾಜೆಕ್ಟ್ಸ್ ಇದೆ, ಒಂದು 2 ಪ್ರಾಜೆಕ್ಟ್ಸ್ ಇದೆ. ಬಟ್ ಇಟ್ಸ್ ಬೀನ್ ಪೋಸ್ಟ್ಪೋನ್. ಅಂದ್ರೆ ಇವಾಗ ಈ ಕೊರೋನಾ, ಈ ಲಾಕ್ಡೌನ್ ಎಲ್ಲ ಇದ್ರಿಂದ ಏನೋ ಒಂಥರ ಪೋಸ್ಟ್ಪೋನ್ ಆಗೋಗಿದೆ ಮುಂದೆಗಡೆ. ಬಿಕಾಸ್ ನಾವು ಒಂದ್ಸತಿ ಶೆಡ್ಯೂಲ್ ಮಾಡಿದ್ಮೇಲೆ ಇನ್ನೊಂದ್ಸತಿ ರೀಶೆಡ್ಯೂಲ್ ಮಾಡ್ಬೇಕು, ಬೇರೆ ಯೂನಿಟ್ ಅನ್ನು ಕರ್ಸ್ಬೇಕು ಅಂತಂದ್ರೆ ತುಂಬಾ ವರ್ಕ್ ಇರುತ್ತೆ. ಸೊ ಹಾಗಾಗಿ ಸದ್ಯಕ್ಕೆ ಪೋಸ್ಟ್ಪೋನ್ ಆಗಿದೆ. ಬಿಕಾಸ್ ಯಾರು ಶೂಟಿಂಗ್ ಮಾಡಕ್ ಆಗಲ್ಲ ಈ ಟೈಮಲ್ಲಿ, ಏನೋ ಬಿಕಾಸ್ ವಿ ಕಾನ್ ಸ್ಟಾರ್ಟ್. ತುಂಬಾ ಕೆಲವೊಂದು ನಡೀತಾರ ಆಲ್ರೆಡಿ, ಏನು ಅಂದ್ರೆ ಮಿಡ್ ವೇ ಅಲ್ಲಿ ಸ್ಟಾಪ್ ಆಗಿರೋ ಪ್ರಾಜೆಕ್ಟ್ಸ್ ಮಾತ್ರ ಪರ್ಮಿಷನ್ ಕೊಟ್ಟಿದೆ. ಏನೋ ಅದನ್ನು ವೆರಿ ಫ್ಯೂ, ಏನು ವೆರಿ ಹೈ ಕ್ಲಾಸ್ ಪ್ರಾಜೆಕ್ಟ್ಸ್ ಯಾವ್ದಾದಿದೆ ಅದನ್ನ ಮಾತ್ರ ಮಾಡ್ತಾ ಇದಾರೆ. ಬಟ್ ಅದರ್ ದನ್ ದಟ್ ಸ್ಟಾರ್ಟ್ ಮಾಡಕ್ಕೆ ಅಂತ ಅಂತೂ ಯಾವ್ದು ಪರ್ಮಿಷನ್ ಕೊಡ್ತಾ ಇಲ್ಲ, ಏನೋ ಕರ್ನಾಟಕ ಚೇಂಬರ್ ಅಂತ. ಹಾಗಾಗಿ ನೋಡೋಣ, ಮುಂದೆ ಏನೋ ಅವಕಾಶ ಬಂದ್ರೆ ಐ ಡೆಫಿನೆಟ್ಲಿ ಬಿ ಅ ಪಾರ್ಟ್. ಐ ಲವ್ ಟು ಬಿ ಅ ಪಾರ್ಟ್ ಆಫ್ ಎನಿಥಿಂಗ್. ಸೂಪರ್. ಎಜುಕೇಶನ್ ಗೋವಿಂದಣ್ಣ ಅಂತ ಕೇಳ್ತಿದ್ದಾರೆ. ಇಲ್ಲ ಹಂಗೇನಿಲ್ಲ, ಎಜುಕೇಶನ್ ಗೋವಿಂದ ಅಂತ ಏನಿಲ್ಲ. ಏನೋ ಆಫ್ಟರ್ ಗ್ರಾಜುಯೇಷನ್ ಆದ್ಮೇಲೆನೆ ನಾನು ಏನೋ ಅಫಿಷಿಯಲ್ ಆಗಿ ಒಂಥರ ಲಾಂಚ್ ಆಗ್ಬೇಕು ಅಂತ ನನ್ನ ಆಸೆ. ಅಂಡ್ ಈವನ್ ನಮ್ಮ ಅಪ್ಪ ಆಗ್ಲಿ ನಮ್ಮ ಅಮ್ಮ ಆಗ್ಲಿ ಅವ್ರದ್ದು ಆಸೆ. ಸೊ ಏನೋ ಹೀರೋ ಆಗ್ಬೇಕು ಅಂತಾನೆ, ಏನೋ ಆಕ್ಟರ್ ಆಗ್ಬೇಕು ಅಂತಾನೆ ನಂಗೆ ಏನೋ ಕರಿಯರ್ ಅಂಡ್ ಗೋಲ್. ಸೊ ಹಾಗಾಗಿ ಅದಕ್ಕೆ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಏನೋ ಮಧ್ಯದಲ್ಲಿ ಈ ತರ ಅವಕಾಶಗಳು ಬರ್ತಾ ಇದ್ರೆ ಪ್ಯಾರಲಲ್ ಆಗಿ ನಾನು ಮಾಡ್ಕೊಂಡು ಹೋಗ್ತೀನಿ. ಬಟ್ ಗ್ರಾಜುಯೇಷನ್ ನಂಗೆ ಬೇಕಾದ್ರೆ ಜಸ್ಟ್ ಫಾರ್ ದ ಸೇಕ್ ಆಫ್ ಡಿಗ್ರಿ, ಒಂದು ಡಿಗ್ರಿ ಬೇಕು ಅಂತ ಅಷ್ಟೇ. ಸೂಪರ್. ಇಲ್ಲಿ ಯಾರೋ ತುಂಬಾ ಸರಿ ಕಮೆಂಟ್ ಮಾಡ್ತಿದ್ರೆ, ಒನ್ ಆಫ್ ಮೈ ಕಸಿನ್ ಲುಕ್ ಸೇಮ್ ಲೈಕ್ ಯು ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಓಕೆ, ಸ್ವಲ್ಪ ನಿಮ್ಮ ಫ್ಯಾಮಿಲಿ, ನಿಮ್ಮೂರ ಬಗ್ಗೆ ಮಾತಾಡಿ. ನೀವು ಬೇಸಿಕಲಿ ಬೆಂಗಳೂರವರೇನಾ? ಹೌದು. ನಾನು ಹುಟ್ಟಿ ಬೆಳೆದಿದ್ದು ಬೆಂಗಳೂರಲ್ಲಿ. ಬಟ್ ನಮ್ಮಮ್ಮ ನೇಟಿವ್ ಆ ಕಡೆ ಎಲ್ಲ ಹಾಸನ್ನು, ಆ ಕಡೆಯಿಂದ. ಸೂಪರ್. ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ನಿಮ್ಮ ಎಜುಕೇಶನ್ ಎಲ್ಲ ಹೇಗಿತ್ತು? ತುಂಬಾ ಚೆನ್ನಾಯ್ತು. ಏನೋ ನಾನು ಅದೇ ಗೊತ್ತಿರಂಗೆ ನಾನು ಜಾಸ್ತಿ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಏನೋ ಬ್ಯುಸಿ ಅಂತ ವ್ಯಕ್ತಿ. ಸೊ ಏನೋ ಯಾವುದೇ ಪ್ರೋಗ್ರಾಮ್ ಎಂತಾದ್ರೂ ಚಿಕ್ಕ ಪ್ರೋಗ್ರಾಮ್ ಇದ್ರು ಧನುಷ್ ಡಾನ್ಸ್ ಬೇಕೇ ಬೇಕು ಅಂತ ಇರೋದು ಟೀಚರ್ಸ್ಗೆ. ಸೊ ಹಾಗಾಗಿ ಏನೋ ಎವ್ರಿ ವೀಕ್ ಅಥವಾ ಎವ್ರಿ ಒನ್ಸ್ ಇನ್ 2 weeks ಏನೋ ಒಂದು ಪ್ರೋಗ್ರಾಮ್ ಅಂತ ಇರುವಾಗ ಸ್ಟೇಜ್ ಮೇಲೆ ಡಾನ್ಸ್ ಮಾಡೋದಿರ್ಲಿ. ಸೊ ಅದೆಲ್ಲ ಇರ್ತಾಯ್ತು. ಅಂಡ್ ನನ್ಗೆ ಸ್ಕೂಲ್ ಇಂದ ತುಂಬಾ ಸಪೋರ್ಟ್ ಸಿಕ್ಕಿದೆ ನನ್ಗೆ. ಏನೋ ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಮೈ ಸ್ಕೂಲ್. ಯಾಕಂದ್ರೆ ತುಂಬಾ ಸ್ಕೂಲ್ಸ್ ಅಲ್ಲಿ ಒಂದೊಂದ್ಸತಿ ಸಪೋರ್ಟ್ ಮಾಡಲ್ಲ ಈ ತರ ಆಕ್ಟಿವಿಟೀಸ್ ಅಲ್ಲಿ. ಅಥವಾ ನನ್ಗೆ ಡಾನ್ಸ್ ಶೋ ಅಥವಾ ನಂದು ಶೂಟಿಂಗ್ ಟೈಮ್ ಅಲ್ಲಿ ನಾನು ತಿಂಗಳಾನ್ಗಟ್ಲೆ ರಜಾ ಹಾಕ್ತಾ ಇದ್ದೆ. ಏನೋ ಮಂತ್ಸ್ ಟುಗೆದರ್ ಐ ಯೂಸ್ ಟು
ಗಿವ್ ಹಾಲಿಡೇ ಪುಟ್ ಹಾಲಿಡೇಸ್ ಟು ಮೈ ಸ್ಕೂಲ್. ಸೊ ಹಾಗಾಗಿ ಯಾವತ್ತೂ ಆರ್ಗ್ಯೂ ಕೂಡ ಮಾಡ್ತಾ ಇರ್ಲಿಲ್ಲ, ಇಲ್ಲೆಲ್ಲ ರಜಾ ಎಲ್ಲ ಕೊಡಕ್ಕಾಗಲ್ಲ ಹಂಗೆ ಏನೇ ಹೇಳಿದ್ರು ಈ ತರ ಫುಲ್ ಸಪೋರ್ಟ್ ಮಾಡೋರು. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ಸ್ಕೂಲ್. ಇಲ್ಲಿ ಎಲ್ಲಾರು ಆಗ್ಲೇ ಕಮೆಂಟ್ ಮಾಡಿದ್ರು ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಾಜೆಕ್ಟ್ ಅಂತ. ನಾನು ನೇಮ್ ನೋಡ್ಲಿಲ್ಲ, ಪಾಸ್ ಆಯ್ತು ಕಮೆಂಟ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಓಕೆ, ರಾಶ್ C7 ಅವರು ಹೇಳ್ತಾ ಇದಾರೆ, ಯು ವಿಲ್ ಗ್ರೋ ಮೋರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಹೌ ವಾಸ್ ಯುವರ್ ಕ್ವಾರಂಟೈನ್ ಡೇಸ್ ಗಣೇಶ್ ಅಂತ ಕೇಳ್ತಿದ್ದಾರೆ. ನಡೀತಾ ಇದೆ, ಅದೇ ಹೇಳ್ದಲ್ಲ, ಹೆಂಗೋ ಸುಮ್ನೆ ನಾರ್ಮಲ್ ಆಗಿ ಟೈಮ್ ಪಾಸ್ ಮಾಡ್ಕೊಂಡು ಟಿವಿ ನೋಡ್ಕೊಂಡು ಕಾಲ ಕಳೀತಾ ಇದೀನಿ. ತನುಷ್ ಡ್ಯಾನ್ಸ್ ಕ್ಲಾಸಸ್ ಅಂತ ಕೇಳ್ತಿದ್ದಾರೆ, ಆಗ್ಲೇ 2-3 ಸರಿ ಮಾಡಿದ್ರು ಕಮೆಂಟ್ ಆಲ್ರೆಡಿ. ಏನು MSP ಡ್ಯಾನ್ಸ್ ಕ್ಲಾಸಸ್ ಅಂತ ಕೇಳ್ತಿದ್ದಾರೆ. ಹೌದು, MSV ಡಾನ್ಸ್ ಕ್ಲಾಸಸ್ ನಾನು ಶುರು ಮಾಡಿದಂತ ಡಾನ್ಸ್ ಕ್ಲಾಸ್ ತುಷಾರ್ ಎಸ್ ಗೌಡ. ಸೊ ನಾನು ಶುರು ಮಾಡಿದ್ದು ಡಾನ್ಸ್ ಕ್ಲಾಸ್ ಅದು. ಸೊ ನಾನು ಚಿಕ್ಕ ವಯಸ್ಸಿಂದ ಅಂಡ್ ಇವಾಗ್ಲೂ ಒಂದ್ ಸ್ವಲ್ಪ ಟಚ್ ಅಲ್ಲಿ ಇದ್ದೀವಿ. ನಾನು ಆಲ್ಮೋಸ್ಟ್ 10 to I don't know, at the age of 18, 15, 16, 17, yeah, for almost 13 years ನಾನು ಅಕಾಡೆಮಿಲಿ ನಾನು ಇದ್ದಿದ್ದು, ಇದ್ರಲ್ಲಿ ಆ ಇನ್ಸ್ಟಿಟ್ಯೂಟ್ ಅಲ್ಲಿ. ಆಮೇಲೆ ಆಫ್ಟರ್ ಆಲ್ಮೋಸ್ಟ್ 12 to 13 years ಆದ್ಮೇಲೆ ಅಕಾಡೆಮಿ ಡಿಸ್ಕಂಟಿನ್ಯೂ ಮಾಡಿದೆ. ಅಂದ್ರೆ ಅಕಾಡೆಮಿ ಜೊತೆ ಇರ್ತಿತ್ತು. ಐ ಸ್ಟಿಲ್ ಗೋ ಟು ದಟ್ ಕ್ಲಾಸ್. ಅಂದ್ರೆ ಕ್ಲಾಸ್ ಮಾಡಲ್ಲ ಅಥವಾ ಕ್ಲಾಸ್ ತಗೊಳ್ಳಲ್ಲ, ಒಂದು ವಿಸಿಟ್ ತರ ಇರುತ್ತೆ ನಂದು. ಬಟ್ ವಿ ಆರ್ ಸ್ಟಿಲ್ ಕನೆಕ್ಟೆಡ್. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಮೈ ಫಸ್ಟ್ ಗುರು, ವೈಡೂರ್ಯ ಮ್ಯಾಮ್ ಅಂಡ್ ಸಂತೋಷ್ ಸರ್ ಅಂತ. ಸೊ ಅವರು ನನ್ಗೆ ಫಸ್ಟ್ ಡಾನ್ಸ್ ಗುರುಗಳು. ಸೊ ಅವರಿಂದ ನಾನು ಇವಾಗ ಕಲ್ತಿರೋದು ಡಾನ್ಸ್ ಅಲ್ಲಿ. ಸೊ ಹಾಗಾಗಿ ಆಮೇಲೆ ನಾನು ಶಾಮಕ್ ಟಾವರ್ ಇನ್ಸ್ಟಿಟ್ಯೂಟ್ಗೆ ಮೂವ್ ಆನ್ ಆದೆ. ಸೊ ಟು ಲರ್ನ್ ಡಾನ್ಸ್ ಮೋರ್ ಪ್ರೊಫೆಷನಲಿ ಅಂಡ್ ಟು ಬಿ ಟ್ರೈನ್ಡ್ ಮೋರ್ ಪ್ರೊಫೆಷನಲಿ. ಹಾಗೆ ಸೂಪರ್. ನೀವು ಚಿಕ್ಕವರಿದ್ದಾಗ ಸೈಲೆಂಟ್ ಯಾವ ತರ ಇದ್ರಿ? ಒಂಚೂರು ಐ ಆಮ್ ನಾಟ್ ಅಟ್ ಆಲ್ ಅ ಸೈಲೆಂಟ್ ಕಿಡ್. ನಾನ್ ತುಂಬಾ ಜೋರು, ಹಾಗೆ. ಏನಾದ್ರೂ ತರ್ಲೆ ಮಾಡಿದ್ ನೆನ್ಪಿದ್ಯಾ ಯಾವ್ದಾದ್ರು ಚಿಕ್ಕವರಿದ್ದಾಗ? ಏನಾದ್ರೂ ತರ್ಲೆ ಮಾಡಿದ್ ನೆನ್ಪಿದ್ಯಾ ಚಿಕ್ಕವರಿದ್ದಾಗ ಅಂತ ಕೇಳಿದೆ. ಅಯ್ಯೋ, ಬೇಜಾನ್ ತರ್ಲೆ ಮಾಡ್ತಾ ಇದ್ದೆ ನಾನು. ಅಂದ್ರೆ ಆತರ ಪೇರೆಂಟ್ಸ್ ಇಂದ ಹೊಡ್ಸ್ಕೊಳ್ಳೋ ತರ್ಲೆ ಅಂತ ಮಾಡ್ತಾ ಇರ್ಲಿಲ್ಲ. ಸೊ ಐ ವಾಸ್ ಅ ಪ್ರಿಟಿ ಗುಡ್ ಕಿಡ್ ಅಂಡ್ ಸ್ಟಿಲ್ ಐ ಆಮ್. ಬಟ್ ಆತರ ಹೊಡ್ಸ್ಕೊಳ್ಳೋದು ಈ ತರ ಬೈಸ್ಕೊಳ್ಳೋದು ಅಂತ ತರಲೆ ಎಲ್ಲ ಮಾಡ್ತಾ ಇರ್ಲಿಲ್ಲ. ಅಫ್ಕೋರ್ಸ್ ಚಿಕ್ಕ ಪುಟ್ಟ ತರಲೆಗಳು ಮಾಡ್ತಾ ಇದ್ದೆ. ಓಕೆ, ಇಲ್ಲಿ ಶ್ರುತಿ ಗೌಟರನ್ನ ಕೇಳ್ತಿದ್ರೆ ನಿಮ್ದು ಇಂಜಿನಿಯರಿಂಗ್ ಕಂಪ್ಲೀಟ್ ಆಯ್ತಾ ಅಂತ ಕೇಳ್ತಿದ್ದಾರೆ. ಇಲ್ಲ, ಇಂಜಿನಿಯರಿಂಗ್ ಹೋಗ್ತಾ ಇದೀನಿ. PUC ಕಂಪ್ಲೀಟ್ ಆಯ್ತು. PUC ಕಂಪ್ಲೀಟ್ ಆಗಿದೆ, ಇವಾಗ ಇಂಜಿನಿಯರಿಂಗ್ ಹೋಗ್ತಾ ಇದೀನಿ. ಓಕೆ, ಈಗ PUC ಮುಗಿಸಿ ಡಿಗ್ರಿ ಅನ್ನೋದು ಹೋಗ್ತಿದ್ರ? ಡಿಗ್ರಿ ಅನ್ನೋದು ಒಂಥರ ಬೇರೆನೆ ಪ್ರಪಂಚ ಇದ್ದಂಗೆ ಇಂಡಿಯಲ್ಲಿ ಹೇಳ್ಬೇಕು ಅಂದ್ರೆ. ಏನಾದ್ರೂ ಪ್ಲಾನಿಂಗ್ ಏನಾದ್ರೂ ಇದೆ? ಯಾವ್ದಾದ್ರು ಕಾಲೇಜ್ ಅಂತ ಏನಾದ್ರು ಅನ್ಕೊಂಡಿದ್ದೀರಾ? ಇಲ್ಲ, ನಾನು ಅದೇ ದಯಾನಂದ್ ಸಾಗರ್ಗೆ ಅಂತ ಪ್ಲಾನ್ ಮಾಡ್ತಾ ಇದೀನಿ. ಬಿಕಾಸ್ ಅಲ್ಲಿ ಈ ತರ ಕಲ್ಚರಲ್ ಆಕ್ಟಿವಿಟೀಸ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ಅದು ನನ್ನ ಮೇನ್ ಮೋಟಿವ್, ಸಪೋರ್ಟ್. ಅಂಡ್ ದಟ್ ವಾಸ್ ದ ಫಸ್ಟ್ ರೀಸನ್ ಐ ಜಾಯಿಂಡ್ ಜೈನ್ ಕಾಲೇಜ್. ಸೊ ಬಿಕಾಸ್ ಅಲ್ಲಿ ತರ ಕಲ್ಚರಲ್ ಜೈನ್ ಕಾಲೇಜ್ ಅಪಾರ್ಟ್ ಫ್ರಮ್ ಕ್ರೈಸ್ಟ್ ಅಥವಾ MCC ಆಗ್ಲಿ, ಸೊ ಈ ಕಾಲೇಜಸ್ ಎಲ್ಲ ಬಿಟ್ರೆ ಜೈನ್ ಕಾಲೇಜ್ ಒನ್ ಆಫ್ ದ ಕಾಲೇಜ್ ಕಲ್ಚರಲ್ ಆಕ್ಟಿವಿಟೀಸ್ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಅಲ್ಲಿ ನಾನು ಸೇರ್ಕೊಂಡೆ ಅಂಡ್ ತುಂಬಾ ಸಪೋರ್ಟ್ ಸಿಕ್ತು ಇನ್ಫ್ಯಾಕ್ಟ್. ಅಂಡ್ ನನ್ಗೆ ಬೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ ಅಂತಾನು ಕೊಟ್ರು, ಔಟ್ ಗೋಯಿಂಗ್ ಸ್ಟೂಡೆಂಟ್ ಅಂತ ನಂಗೆ ಒಂದು ಅವಾರ್ಡು ಸಿಕ್ತು ಗ್ರಾಜುಯೇಷನ್ ಟೈಮ್ ಅಲ್ಲಿ. ಸೊ ಜಸ್ಟ್ ಕಾಲೇಜಲ್ಲಿ ಒಂದು 11 to 15 ಮೆಂಬರ್ಸ್ ಅಷ್ಟೇ ಅವಾರ್ಡ್ ಕೊಟ್ಟಿದ್ದು. ಸೊ ಆ 15 ಮೆಂಬರ್ಸ್ ಅಲ್ಲಿ ನಾನು ಕೂಡ ಒಬ್ಬ ಬೆಸ್ಟ್ ಔಟ್ ಗೋಯಿಂಗ್ ಅಂಡ್ ಔಟ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ ಆಫ್ ದಿ ಇಯರ್. ಸೊ ಅವಾರ್ಡ್ ಕೂಡ ಸಿಕ್ತು ನನಗೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ದ ಕಾಲೇಜ್. ಸೊ ಹಾಗಾಗಿ ದಯಾನಂದ್ ಸಾಗರ್ ಅಲ್ಲಿ ಈ ತರ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಅಂತ ಕೇಳಿದೀನಿ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ. ಸೊ ನೋಡೋಣ. ಬಟ್ ನನ್ಗೆ ಇಂಜಿನಿಯರಿಂಗ್ ಆದ್ಮೇಲೆ ಮುಂದೆ ಆ ಫೀಲ್ಡ್ ಅಲ್ಲಿ ಒಂಚೂರು ಪ್ಲಾನಿಂಗ್ ಇಲ್ಲ ಅಥವಾ ಆಸೆ ಕೂಡ ಇಲ್ಲ, ಜಾಬ್ ಮಾಡ್ಬೇಕಾಗ್ಲಿ ಅಥವಾ ಇಂಟರ್ವ್ಯೂ ಅಟೆಂಡ್ ಮಾಡ್ಲಿ ಅಂತ. ಬೈ ಚಾನ್ಸ್ ನಾನು ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ನಾನು ಸೆಲೆಕ್ಟ್ ಆದ್ರೂ ನಾನು ಬೇರೆಯವ್ರಿಗೆ ಯಾರಾದ್ರೂ ಸೀಟ್ ಬಿಟ್ಕೋತೀನಿ.
ಬಿಟ್ಕೊಡ್ತೀನಿ. ಬಿಕಾಸ್ ಏನೋ ನನ್ಗೆ ಅದು ಅಕಸ್ಮಾತ್ ನನ್ ಸೀಟ್ ಏನೋ ಬೇರೆಯವ್ರಿಗೆ ಯಾರು ಸಿಗದೆ ಹೋಯ್ತು ಅಂತ ಅಂದ್ರೆ ನನಗೆ ಯೂಸ್ ಇಲ್ದೇ ಇರೋದು ಅವ್ರಿಗೆ ಲಾಸ್ ಆಗತ್ತೆ. ಸೊ ಹಾಗಾಗಿ ನನ್ ಸೀಟ್ ನಾನು ಬೇರೆಯವ್ರಿಗೆ ಕೊಡಕ್ ಇಷ್ಟಪಡ್ತೀನಿ. ಸೂಪರ್. ತುಷಾರ್ ಅನ್ನೋರು ಕೇಳ್ತಿದ್ರೆ ಯಶವಂತ್ ಇಂದ MS ಗೆ ಅಂತ ಕೇಳ್ತಿದ್ದಾರೆ. ಎಸ್ ಎಸ್, ಏನೋ ನಾನು ಯಶವಂತು ಏನೋ ಒಟ್ಟಿಗೆ ಬೆಳೆದವ್ರು ಏನೋ ಡಾನ್ಸ್ ಕ್ಲಾಸ್ ಅಲ್ಲಿ. ಸೊ ಏನೋ ನಾವ್ ಒಂಥರ ಬಡೀಸ್ ತರ ಇದ್ವಿ. ಸೊ ಯಶವಂತ್ ಅಂಡ್ ಶಶಿ ಅಂತ. ಸೊ ಏನೋ ನಾವು ಒಟ್ಟಿಗೆ ಡಾನ್ಸ್ ಕ್ಲಾಸ್ ಅಲ್ಲಿ ಬೆಳೆದವ್ರು. ಸೂಪರ್. ಇಲ್ಲಿ ಕನಸು 04 ಅನ್ನೋರು ಕೇಳ್ತಿದ್ದಾರೆ, ಐ ಹ್ಯಾವ್ ಸೀನ್ ಯು ಇನ್ ಸಮ್ ಟ್ರಕ್ಕಿಂಗ್ ಪಿಕ್ಚರ್ಸ್, ವೇರ್ ವಾಸ್ ಇಟ್ ಅಂತ ಕೇಳ್ತಿದ್ದಾರೆ. ಏನು ಐ ಹ್ಯಾವ್ ಸೀನ್ ಯು ಇನ್ ಸಮ್ ಟ್ರಕ್ಕಿಂಗ್ ಪಿಕ್ಚರ್ಸ್, ವೇರ್ ವಾಸ್ ಇಟ್ ಅಂತ ಕೇಳ್ತಿದ್ದಾರೆ. ಐ ಹ್ಯಾವ್ ಸೀನ್ ಯು ಇನ್ ಸಮ್ ಟ್ರೆಕಿಂಗ್ ಪಿಕ್ಚರ್, ವೇರ್ ವಾಸ್ ಇಟ್? ಯಾ, ನಾನು ನಂಗೆ ಟ್ರೆಕಿಂಗ್ ತುಂಬಾ ಇಷ್ಟ. ಅಂಡ್ ಏನೋ ಈ ತರ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲೆಲ್ಲ ಹೋಗ್ತಾ ಇದ್ದೆ. ಸೊ ಒಂದ್ಸತಿ ನಾನು ಈ ತರ ಹಿಮಾಲಯ ಟ್ರೆಕಿಂಗ್ ಹೋಗಿದ್ದೆ. ಸೊ ಏನೋ ಸೊ ಹಿಮಾಲಯಾಸ್ ದ ಫಸ್ಟ್ ಮೌಂಟೇನ್ ಏನೋ ಅದು ಐ ಹ್ಯಾವ್ ಟ್ರೆಕ್ಡ್ ದೇರ್. ಸೊ ಏನೋ ಬರೀ ಫಸ್ಟ್ ಮೌಂಟೇನ್ ಅಷ್ಟೇ, ಹಿಮಾಲಯದ್ದು ಯಾವ್ದು ಫಸ್ಟ್ ಮೌಂಟೇನ್ ಇದೆ ಅದು ನಾವು ಟ್ರೆಕ್ ಹೋಗಿದ್ದೆ. ವಿತ್ ಇನ್ ಇಂಡಿಯಾ ಬೀಳತ್ತೆ. ಆಲ್ಮೋಸ್ಟ್ ಚೈನಾ ನೇಪಾಲ್ ಬಾರ್ಡರ್ ಅದು ಬರುತ್ತೆ. ಸೊ ಏನೋ ಅದು ಟ್ರೆಕ್ಕಿಂಗ್ ಹೋಗಿದ್ದೆ ನಾನು. ದಟ್ ವಾಸ್ ಅ ಕ್ಯಾಂಪ್ ಆಫ್ 7 days. 7 days ವಿ ಸ್ಪೆಂಟ್ ಆನ್ ಮೌಂಟೇನ್. ಸೊ ಅದು ಒನ್ ಆಫ್ ಮೈ ಬಿಗ್ಗೆಸ್ಟ್ ಅಂಡ್ ಮೋಸ್ಟ್ ಎಂಜಾಯಬಲ್ ಟ್ರೆಕ್ ನಾನು ಹೋಗಿದ್ದು. ಸೊ ಆ ಪಿಕ್ಚರ್ ಮೇ ಬಿ ನೋಡಿರ್ಬೋದು. ಈಗ ಆಲ್ರೆಡಿ ಏನು ಟ್ರಕ್ಕಿಂಗ್ ಈಗ ಎಲ್ಲೆಲ್ಲಿ ಹೋಗಿದ್ದೀರಾ ಅಂತ ವೆಲ್, ನಾನು ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ಇದ್ದಾಗ ಎಷ್ಟೊಂದು ಸ್ಕೂಲ್ ಟ್ರಿಪ್ಸ್ ಕರ್ಕೊಂಡು ಹೋಗ್ತಾ ಇದ್ರು. ಈ ತರ ರಾಮನಗರ್ ಆಗ್ಲಿ ಅಥವಾ ಎಷ್ಟೊಂದ್ ಕಡೆ ಪ್ಲೇಸಸ್ ಗೊತ್ತಿರ್ಲಿಲ್ಲ, ಬಟ್ ತುಂಬಾ ಕಡೆ ಹೋಗಿದ್ದೀನಿ ಟ್ರೆಕ್. ಸ್ಕೌಟ್ ಅಂಡ್ ನಾವು ಏನೋ ಐ ನೀಡ್ ಟು ಗೋ ಆನ್ ಬಿಗ್ ಟ್ರೆಕ್ಸ್, ಈ ತರ ದಾಂಡೇಲಿ ಆಗ್ಲಿ. ಸೊ ಆ ತರದ್ದು ಅಡಲ್ಟ್ ಟ್ರೆಕ್ಕಿಂಗ್ ನಂಗೆ ಹೋಗಕ್ ತುಂಬಾ ಇಷ್ಟ. ಸೊ ಅದಕ್ಕೆ ನೋಡ್ಬೇಕು, ಟೈಮ್ ಸಿಗ್ತಾ. ಓಕೆ, ಸೂಪರ್. ಈಗ ಸ್ಕೌಟ್ ಅಂಡ್ ಗೈಡ್ಸ್ ಅಲ್ಲಿ ತನಕ ಕಂಪ್ಲೀಟ್ ಮಾಡಿದೀರಾ ಅಂತ ಕೇಳ್ತಿದ್ದಾರೆ. YXSWXNT25 ಪ್ಲೀಸ್ ರಿಪ್ಲೈ, ಹ್ಯೂಜ್ ಫ್ಯಾನ್ ಅನ್ನ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಮಾತ್ರ ಹೆಗ್ಡೆ ಫ್ರೆಂಡ್ಶಿಪ್ ಇಸ್ ಆಸಮ್. ಓಕೆ, ರಾಸ್ C7 ಅವರು ಖಂಡಿತ ಹೇಳ್ತಾ ಇದಾರೆ ಯುವರ್ ಫ್ರೆಂಡ್ಶಿಪ್ ಇಸ್ ಆಸಮ್. ಥ್ಯಾಂಕ್ ಯು. ನಿಮ್ದು ದಯಾನಂದ್ ಸಾಗರ್ ಕಾಲೇಜ್ ಅಲ್ಲ? ದಯಾನಂದ್ ಸಾಗರ್ ಕಾಲೇಜ್ ಅಲ್ಲ, ಇವಾಗ ಪ್ಲಾನ್ ಮಾಡ್ತಾ ಇದೀನಿ ಅಷ್ಟೇ ಹೋಗಕ್ಕೆ. ಓಕೆ ಸರ್, ಸ್ಕೌಟ್ಸ್ ಅಂಡ್ ಗೈಡ್ಸ್ ಎಲ್ಲಿ ತನಕ ಕಂಪ್ಲೀಟ್ ಮಾಡಿದೀರಾ? ಅದರ ಹೆಸರುಗಳು ನಂಗೆ ಮರ್ತೋಗಿದೆ. ಅದೇನೇನೋ ಹೆಸರಿರುತ್ತೆ. ಅದು ಬ್ಯಾಚ್ಗಳೆಲ್ಲ ಸಿಗತ್ತೆ. ಬಟ್ ಆಸ್ ಫಾರ್ ಅಸ್ ಐ ನೋ, ಒಂದು ಐ ವೆಂಟ್ ಆನ್ ಟಿಲ್ ಸಮ್ ಫೋರ್ತ್ ಲೆವೆಲ್, ಫಿಫ್ತ್ ಲೆವೆಲ್ ಮಧ್ಯದಲ್ಲಿ ಬಿಟ್ಬಿಟ್ಟೆ ನಾನು. ಏನೋ ಇಷ್ಟ ಅದೊಂದು ಅದೇ ನಂಗೆ ಒಂದು 6 ಬ್ಯಾಚಸ್ ಏನೋ ಸಿಕ್ಕಿದೆ ನನಗೆ. ಆ 7th ಬ್ಯಾಚ್ ಸಿಗ ಮಧ್ಯದಲ್ಲಿ ನಾನು ಬಿಟ್ಬಿಟ್ಟೆ. ಇಯರ್ಲಿ 1 or 2 ಟ್ರಿಪ್ ಆದ್ರೂ ಹೋಗ್ತಾರೆ ಯೂಶಲಿ. ಹೌದು. ಆಕ್ಚುಲಿ ನಾನು ಬಿಟ್ಟಿದ್ದು ಅದೇ ಕಾರಣ. ಟ್ರಿಪ್ ಕರ್ಕೊಂಡು ಹೋಗೋದು ನಿಲ್ಸ್ಬಿಟ್ರು ನಮ್ ಸ್ಕೂಲಲ್ಲಿ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಇಂದ. ಅದೇ ಕಾರಣದಿಂದ ನಾನು ಬಿಟ್ಟಿದ್ದು. ಸೂಪರ್. ನಮ್ಮ ಅಣ್ಣ ಸ್ಕೌಟ್ ಅಲ್ಲಿ ಇದ್ದ, ಹಾಗಾಗಿ ಕೆಲವೊಂದು ಯಾವುದೇ ಆಕ್ಟಿವಿಟಿಗಂತ ಅಡಿಗೆ ಮಾಡೋದೆಲ್ಲ ಕೇಳ್ತಿದ್ದ. ನೀವ್ ಯಾವತ್ತಾದ್ರೂ ಮಾಡಿದೀರಾ? ಮಾಡಿ ಎಕ್ಕುಟ್ಟೋಗ್ಸಿ ಎಲ್ಲ ಮಾಡಿದೀವಿ. ಅದ್ ಎಕ್ಕುಟ್ಟೋಗಿರೋ ನಮ್ ಕೈಯಲ್ಲಿ ತಿನ್ಸಿದ್ರು ಕೂಡ. ಏನೋ ತಿನ್ನಿತೀವಿ, ನೀವು ಮಾಡಿರೋ ನೀವೇ ತಿನ್ನಿ ಅಂತ. ಕೊನೆಗೆ ಹುಡುಗಿರ್ ಏನ್ ಮಾಡಿದ್ರು ಅಲ್ಲಿಗೆ ಶಿಫ್ಟ್ ಆಗ್ಬೇಕಾಗಿತ್ತು. ನಾವ್ ಏನೋ ಮಾಡ್ಬಿಡ್ತೀನಿ, ನಮಗ್ ತಿನ್ನಕ್ ಆಯ್ತಾ ಇಲ್ಲ, ನೀವೇನ್ ಮಾಡಿದ್ರು ಅದೇ ಹಾಕಿ ನಮ್ಗೆ. ಸೂಪರ್. ಒಂದ್ ಸೆಕೆಂಡ್, ಮೇ ಬಿ ನೆಟ್ವರ್ಕ್ ಇಶ್ಯೂಸ್ ಅನ್ಸುತ್ತೆ. ಸರ್ ಲೆಫ್ಟ್ ಆದ್ರೂ ವಾಪಸ್ ಜಾಯಿನ್ ಮಾಡ್ತೀನಿ. ಓಕೆ, ಹೋಗಿ ಬ್ರದರ್ ರಿಪ್ಲೈ ಮಾಡೋದಿಲ್ಲ ಸರ್. ಆದಷ್ಟು ನೀವು ಕೇಳ್ತಾ ಇರೋ ಕ್ವಶನ್ಸ್ ನ ಕೇಳೋ ಪ್ರಯತ್ನ ಮಾಡ್ತಿದ್ದೀನಿ. ಯಾವ್ದಾದ್ರು ಮಿಸ್ ಆಗಿದ್ರೆ ಸಾರಿ. ಕುಕಿಂಗ್ ಇಟ್ಸ್ ಅಮೇಝಿಂಗ್ ಯಾರ್. ಹೌದು ಮಧುರ, ಕುಕಿಂಗ್ ಇಟ್ಸ್ ಅಮೇಝಿಂಗ್.
ಇದೀವಿ. ಓಕೆ, ವೇಟಿಂಗ್ ಅಂತ ಬರ್ತಿದೆ, ಮೇ ಬಿ ನೆಟ್ವರ್ಕ್ ಇಶ್ಯೂಸ್ ಅನ್ಸುತ್ತೆ. ಓಕೆ, ಕ್ಯಾನ್ಸಲ್ ಮಾಡಿದೆ, ವಾಪಸ್ ಕನೆಕ್ಟ್ ಮಾಡ್ತೀನಿ. ಸರ್ ಆಕ್ಚುಲಿ ಯಾಕೋ ಕನೆಕ್ಟ್ ಆಗ್ತಿಲ್ಲ, ವೇಟಿಂಗ್. ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಸರ್ಗೆ. ಜಾಯಿನ್ ಸರ್, ಆಕ್ಚುಲಿ ಕನೆಕ್ಟ್ ಆಗ್ತಿಲ್ಲ, ಮೇ ಬಿ ನೆಟ್ವರ್ಕ್ ಇಶ್ಯೂಸ್ ಅನ್ಸುತ್ತೆ. ನಾನು ಟ್ರೈ ಮಾಡ್ತಿದ್ದೀನಿ. ರೋಸ್ಟ್ C7 ಅವರೇ. ಅಕ್ಕ, ವಾಟ್ ಇಸ್ ಯುವರ್ ನೇಮ್? ಮೈ ನೇಮ್ ಇಸ್ ಸುಷ್ಮಾ. ಹೇಗೆ ಅನಿಸ್ತಾ ಇತ್ತು ಲೈವ್? ನಮ್ದು ರಾಜ್ ಪುರಸ್ಕಾರ ಮುಗ್ದಿದೆ. ಸೂಪರ್ ಮಧುರ. ಯುವರ್ ನೇಮ್? ಸುಷ್ಮಾ ಸರ್. ಸುಷ್ಮಾ ಮ್ಯಾಮ್, ಸಾರಿ. ಓಕೆ, ಟ್ರೈ ಟು ಕನೆಕ್ಟ್. ಹೇಗೆ ಅನಿಸ್ತಾ ಇದೆ ಲೈವ್? ಇಷ್ಟ ಆಗ್ತಿದ್ಯಾ? ನಿಮ್ ಹೆಸರೇನು? ನನ್ನ ಹೆಸರೇ ಸುಷ್ಮಾ ಸರ್. ಹಾಯ್, ಸಾರಿ, ನನಗೆ ಒಂದು ಇಂಪಾರ್ಟೆಂಟ್ ಕಾಲ್ ಬಂತು, ಸೊ ಹಾಗಾಗಿ ಕನೆಕ್ಟ್ ಮಾಡ್ಬೇಕಾಗಿತ್ತು. ಓಕೆ. ಓಕೆ, ಏನ್ ಮಾಡಕ್ ಹೋಗಿದ್ರಿ? ಆಕ್ಚುಲಿ ಅಡಿಗೆ ಕಲ್ಸಿದ್ರಿ? ಏನೋ ಗೊತ್ತಿಲ್ಲಪ್ಪ, ಏನೋ ವೆಜಿಟೇಬಲ್ಸ್ ಕೊಟ್ಟಿದ್ರು, ಏನೋ ಟೊಮ್ಯಾಟೊ ಎಲ್ಲ ಹಾಕಿ, ಏನೋ ಕ್ಯಾಪ್ಸಿಕಮ್ ಎಲ್ಲ ಹೆಂಗೋ ಇರೋ ಬರ ಯಾವ ಶೇಪ್ ಗೊತ್ತಿತ್ತು ಆ ಶೇಪ್ ಅಲ್ಲಿ ಕಟ್ ಮಾಡಿ, ಏನೋ ಆ ಪಲಾವ್ ಮಾಡಕ್ಕೆ ಅಂತ ಹೊರಟಿದ್ವಿ. ಅದ್ ಏನಾಯ್ತು ದೇವ್ರಿಗೆ ಗೊತ್ತು. ಏನೋ ಇವ್ರು ಹುಡ್ಗಿರೆಲ್ಲ ಸೇರ್ಕೊಂಡು ಚಪಾತಿ ಮಾಡ್ಬಿಟ್ಟಿದ್ರು. ಏಲ್ಲ ಹಿಟ್ಟು ಹಾಕಿ ಚೆನ್ನಾಗಿ ಇದ್ ಮಾಡಿ ಚಪಾತಿ ಮಾಡ್ಬಿಟ್ಟು ಆಲೂಗಡ್ಡೆ ಪಲ್ಯ ಮಾಡ್ಬಿಟ್ರು. ನಾವೇನೋ ಫುಲ್ಲು ಬಿಡು, ಅದೊಂಥರ ಕಾಂಪಿಟೇಷನ್ ತರ ಇಟ್ಟಿದ್ರು ಅವರು. ಏನೋ ಯಾರು ಚೆನ್ನಾಗ್ ಮಾಡ್ತಾರೆ, ಜಡ್ಜ್ ಎಲ್ಲ ಇದ್ರು, ಯಾರು ಚೆನ್ನಾಗ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ನಾವು ದೊಡ್ಡದಾಗೆ ಅವ್ರು ನೋಡ ಚಪಾತಿ ಆಲೂಗಡ್ಡೆ ಪಲ್ಯ ಮಾಡ್ತಾರೆ, ಅದೇನ್ ವಿನ್ ಆಗ್ತಾರೆ, ಬಾ ನಾವು ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಏನೋ ಈ ವೆಜಿಟೇಬಲ್ ಹಾಕಿ ರೈಸ್ ಹಾಕಿ ಅದೇನೇನೋ ಅವರೇ ಒಂದ್ ಸ್ವಲ್ಪ ಸಪ್ಲೈಸ್ ಕೊಟ್ಟಿದ್ರು. ಏನೋ ಅದನ್ನೆಲ್ಲ ಹಾಕಿ ಏನೋ ಮಾಡಿದ್ವಿ, ಅದು ಎಕ್ಕುಟ್ಟಾಗೋಯ್ತು ಹಂಗೆ. ಈಗ ಒಂದು ನೆಕ್ಸ್ಟ್ ಸೆಗ್ಮೆಂಟ್ ಒಂದು ಆಡ್ಬಿಡೋಣ ಸರ್. ಈ ಸೆಗ್ಮೆಂಟ್ ಫೋನ್ ಮೆಮರಿ ಅಂತ. ಓಕೆ, ಫೋನ್ ಮೆಮರಿನಾ? ಹಾ, ನಿಮ್ ಫೋನ್ ಬಗ್ಗೆನೇ ಕ್ವಶನ್ಸ್ ಕೇಳ್ತಾ ಹೋಗ್ತೀನಿ. ನಿಮ್ ಫೋನ್ ಅಲ್ಲಿ ನೀವು ಮಾಡಿದಂತ ಆಕ್ಟಿವಿಟೀಸ್ ಅದ್ರ ಬಗ್ಗೆ. ಓಕೆ, ಲಾಸ್ಟ್ ಕಾಲ್ ನಮ್ಮ ಅಪ್ಪಂಗೆ ಇವಾಗ ಜಸ್ಟ್. ಓಕೆ, ಸೂಪರ್. ಇಲ್ಲಿ ಆಗ್ಲೇ ಯಾರೋ ಕೇಳಿದ್ರು, ಕುದುರೆಮುಖ ಟ್ರೆಕ್ಕಿಂಗ್ ಮಾಡಿದೀಯಾ ಅಂತ ಕೇಳ್ತಿದ್ರು. ಕುದುರೆಮುಖ್ ಟ್ರೆಕ್, ವೆಲ್ ಮೇ ಬಿ ಎಸ್, ಮೇ ಬಿ ಹೋಗಿದ್ದೀನಿ. ಬಿಕಾಸ್ ನಾನು ತುಂಬಾ ಕಡೆ ಹೋಗಿದ್ದೀನಿ. ಏನೋ ಐ ಸರ್ಟನ್ಲಿ ಡೋಂಟ್ ರಿಮೆಂಬರ್ ಲಾಟ್ ಆಫ್ ಪ್ಲೇಸಸ್, ಬಟ್ ಐ ಥಿಂಕ್ ಎಸ್ ಐ ಡಿಡ್ ಎ ಕುದುರೆಮುಖ್ ಟ್ರೆಕ್. ಲಾಸ್ಟ್ ಟೆಕ್ಸ್ಟ್ ಐ ಡೋಂಟ್ ನೋ, ಹ್ಯಾವ್ ಟು ಚೆಕ್. ಮೇ ಬಿ ವಿತ್ ಮೈ ಫ್ರೆಂಡ್ಸ್. ಅದೇ ನಾನು ಹೇಳಿದ್ನಲ್ಲ, V4 ಮೇಕ್ ದ, ಸೊ ಅದರಲ್ಲಿ ಒಂದು ಅವಾಗ ಮಾತಾಡ್ತಾ ಇರ್ತೀವಿ. ಸೂಪರ್. ನಿಮ್ಮ ಫೋನಲ್ಲಿ ನೀವು ಲಾಸ್ಟ್ ಆಗಿ ಗೂಗಲ್ ಸರ್ಚ್ ಮಾಡಿದ್ದು ಯಾವ್ದು? ಗೂಗಲ್ ಸರ್ಚ್ ಇವಾಗ ಅದೇ ಇದು ಟಿಕ್ಟಾಕ್ ಬ್ಯಾನ್ ಬಗ್ಗೆ ನ್ಯೂಸ್ ಓದ್ತಾ ಇದೆ ಗೂಗಲ್ ಅಲ್ಲಿ. ಸೂಪರ್. ಲಾಸ್ಟ್ ಆಗಿ ಕೇಳಿದಂತ ಸಾಂಗ್? ಕೇಳ್ದಂತ ಸಾಂಗ್ ಇದು ಸುಶಾಂತ್ ಸಿಂಗ್ ರಾಜ್ಪೂತ್ ಇವಾಗ ಕೇರಿಯತ್ ಅಂತ ಕೇಳ್ತಾ ಇದ್ದೆ, ಮಾರ್ನಿಂಗ್ ಕೇಳ್ತಾ ಇದ್ದೆ. ಸೂಪರ್. ಓಕೆ, ಇವ್ರ ಫೋನ್ ನಂಬರ್ ಯಾವಾಗ್ಲೂ ನಿಮ್ ಕಾಲ್ ಲಿಸ್ಟಲ್ಲಿ ಜಾಸ್ತಿ ಇರುತ್ತೆ ಅಂದ್ರೆ ಯಾವ್ದು? ಏನು ಕಾಲ್ ಲಿಸ್ಟಲ್ಲಿ ಜಾಸ್ತಿ ಆಗಿರೋದ ನಂಬರ್ ಯಾವ್ದು? ವೆಲ್ ಅದೇ ನಾನು ಹೇಳ್ದಲ್ಲ, ನನ್ನ ಫ್ರೆಂಡ್ಸ್ 4 ಜನ ಅಂಡ್ ಮೈ ಮದರ್ ಅಂಡ್ ಫಾದರ್. ಇವ್ರ 6 ಜನ ಇದೆ ನಂದು ಜಾಸ್ತಿ ಏನು ಇದ್ರಲ್ಲಿ ಫೇವ್ರೇಟ್ಸ್ ಅಲ್ಲಿ. ಓಕೆ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅಂತ ತುಂಬಾ ಹೇಳ್ತಿದ್ರ, ಹಾಗಾಗಿ ಈ ಗೇಮ್ ನ ಇಷ್ಟಕ್ಕೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಬೇರೆ ಒಂದು ಸೆಗ್ಮೆಂಟ್ ಆಡ್ ಮಾಡ್ತಾ ಇದೀನಿ. ಓಕೆ, ಚೂಸ್ ಬನ್ ಅಂತ, ಸೆಲೆಕ್ಟ್ ಯುವರ್ ಪಾರ್ಟ್ನರ್ ಅಂತ. ಓಕೆ, ಐ ವಿಲ್ ಡೆಡಿಕೇಟ್ ಒನ್ ಸಾಂಗ್ ಟು ಯು ಬ್ರದರ್ ಅಂತ ಹೇಳ್ತಿದ್ದಾರೆ DJ ಶೆಟ್ಟಿ ಅವರು. ಥ್ಯಾಂಕ್ ಯು DJ ಶೆಟ್ಟಿ, ಥ್ಯಾಂಕ್ ಯು ಸೊ ಮಚ್. ಮೋಸ್ಟ್ ಆಫ್ ದ ಟೈಮ್ ಇವ್ರ ಜೊತೆನೆ ಫೋನ್ ಕಾಲ್ ಅಲ್ಲಿ ಮಾತಾಡ್ಬೇಕು ಅಂತ ಅನ್ಸುತ್ತೆ ಯಾರು?
ಏನೋ ಈ 4 ಜನದಲ್ಲ. ಹಾ. ಅದೇ ನಾನು ಹೇಳ್ದಲ್ಲ ನನ್ನ ಬೆಸ್ಟ್ ಫ್ರೆಂಡ್ ಅನನ್ಯ ಅಂಡ್ ಸುಕೃತಿ ಅಂತ. ಆಕ್ಚುಲಿ ನಾವ್ ಏನು ಅಂತಂದ್ರೆ ನಾವು ಯಾವಾಗ್ಲೂ ಒಬ್ರು ಅಂತ ನಾವು ಮಾತಾಡಲ್ಲ. ಒಬ್ರೊಬ್ರಿಂದ ಯಾವ್ದೋ ಮಾಡಲ್ಲ. ನಾವ್ ಯಾವ ಏನೋ ಏನೇ ಶೇರ್ ಮಾಡ್ಕೋಬೇಕು ಅಂದ್ರೂ ವಿಡಿಯೋ ಕಾಲ್ ಅಲ್ಲಿ ನಾವು 4 ಜನ ಯಾವಾಗ್ಲೂ ಒಟ್ಟಿಗೆ ಮಾತಾಡ್ತೀವಿ. ಏನೋ ಆಲ್ಮೋಸ್ಟ್ ನೈಟ್ ಕಾಲ್ಸ್ ಜಾಸ್ತಿ ಮಾಡೋದು. ಬಿಕಾಸ್ ಏನೋ ಯಾರಿಗೂ ನಿದ್ದೆ ಬರ್ತಾರಲ್ಲ. ಸೊ ಆಲ್ಮೋಸ್ಟ್ ಟಿಲ್ 12 o'clock 1 o'clock ತನಕ ನಾವು ವಿಡಿಯೋ ಕಾಲ್ ಅಲ್ಲೇ ಮಾತಾಡ್ಕೊಂಡಿರ್ತೀವಿ ನಾವು 4 ಜನ. ಶಶಾಂಕ್ ಅವ್ರು ಹೇಳ್ತಿದ್ರೆ ಹಾಯ್ ಬ್ರದರ್, ಐ ಆಮ್ ಯುವರ್ ಬಿಗ್ ಫ್ಯಾನ್ ಅಂತ. ಥ್ಯಾಂಕ್ ಯು ಶಶಾಂಕ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಗಾಸಿಪ್. ಏನು ಗಾಸಿಪ್ಸಾ? ಗಾಸಿಪ್ ಅಂತ ಅಂದ್ರೆ ನಾನು ಮತ್ತೆ ನನ್ನ ಫ್ರೆಂಡ್ ಒಬ್ಳಿದ್ದಾರೆ ಸುಕೃತಿ ಅಂತ. ಸೊ ನಾವಿಬ್ರು ಒಂದೇ ಕಾಲೇಜು. ಇನ್ ಮಿಕ್ಕಿದ್ದಿಬ್ರು ಬೇರೆ ಬೇರೆ ಕಾಲೇಜಸ್. ಸೊ ಏನೋ ಅವ್ರ ಕಾಲೇಜ್ ಟಾಕ್ ಇರ್ಲಿ, ನಮ್ ಕಾಲೇಜ್ ಟಾಕ್ ಇರ್ಲಿ, ಅದನ್ನೆಲ್ಲ ಮರ್ಜ್ ಮಾಡ್ಕೊಂಡು ಆಮೇಲೆ ತುಂಬಾ ಇವಾಗ ನಾವು ಹೆಂಗೆ ಟ್ಯೂಷನ್ ಹೋಗ್ತೀವಿ, ನಾನು ಕೂಡ ಟ್ಯೂಷನ್ ಹೋಗ್ತೀವಿ. ಅಂಡ್ ಏನೋ ನನ್ ಫ್ರೆಂಡ್ಸ್ ಎಲ್ಲ ಒಂದೇ ಟ್ಯೂಷನ್. ಸೊ ಹಾಗಾಗಿ ಟ್ಯೂಷನ್ ಅಲ್ಲೆಲ್ಲ ಮಾತುಕತೆ ಆಗತ್ತೆ. ಆಮೇಲೆ ನಮ್ಗೆ ಗೊತ್ತಿರೋ ಟೀಚರ್ಸ್ ಅಲ್ಲಿ ನನ್ ಫ್ರೆಂಡ್ಸ್ ಹೇಳ್ಕೊಡ್ತಾ ಇರ್ತಾರೆ, ನನ್ ಫ್ರೆಂಡ್ಸ್ ಗೊತ್ತಿರೋ ಟೀಚರ್ಸ್ ನಮ್ಗೆ ಹೇಳ್ಕೊಡ್ತಾ ಇರ್ತಾರೆ. ಅವ್ರ ಬಗ್ಗೆ ಅದೆಲ್ಲ ಮಾತಾಡೋದು. ಸೊ ಹಾಗಾಗಿ ಅದು ಆ ತರ ಗಾಸಿಪ್ಸ್ ಎಲ್ಲ ನಡೀತಾ ಇರುತ್ತೆ. ಆಮೇಲೆ ನಮ್ ಹಳೆ ಫ್ರೆಂಡ್ಸ್ಗಳ್ದು ಏನಾರೋ ವಿಷಯ ಗೊತ್ತಾಯ್ತು ಅಂದ್ರೆ ಅದ್ರ ಬಗ್ಗೆ ಮಾತಾಡೋದು. ಏನೋ ನಮ್ಮ ಕ್ಲಾಸ್ ಮೇಟ್ಸ್ ಏನಾರೋ ಅವ್ರ ಕಾಲೇಜಲ್ಲಿ ಇರ್ತಾರೆ. ಸೊ ಅವ್ರದ್ದೇನಾರೋ ನ್ಯೂಸ್ ಬಂತು ಅಂದ್ರೆ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು. ನಮ್ ಕಾಲೇಜ್ ಮೇಟ್ಸ್ ಹತ್ರ ಯಾರಾದ್ರೂ ನ್ಯೂಸ್ ಗೊತ್ತಾಯ್ತು ಅಂತಂದ್ರೆ ನನ್ ಫ್ರೆಂಡ್ಸ್ ಹತ್ರ ಹೇಳ್ಕೊಡ್ತು. ಹಾಗೆ ಸೊ ಆ ತರದೆಲ್ಲ ನಡೀತಾ ಇರುತ್ತೆ. ಸೂಪರ್. ಲಂಚ್ ಯಾರ ಜೊತೆ ಹೋಗಕ್ ಇಷ್ಟಪಡ್ತೀರಾ? ಇವರು ಕ್ಯಾನ್ ಯು ಪ್ಲೀಸ್ ಟೇಕ್ ಮೈ ನೇಮ್ ಅಂತ ಹೇಳಿದರೆ. ಓಕೆ, ತನು 1506. ಹಾಯ್ ತನು. ಓಕೆ, ಏನ್ ಕೇಳಿದ್ರಿ ನೀವು? ನನ್ ಕ್ವಶನ್ಸ್ ಏನೋ ಇಷ್ಟ. ಲಾಂಗ್ ಡ್ರೈವ್ ಯಾರ ಜೊತೆ ಹೋಗಕ್ ಇಷ್ಟಪಡ್ತೀರಾ? ಯಾರು ಸೆಲೆಬ್ರಿಟಿ ಜೊತೆನಾ? ಎನಿಥಿಂಗ್, ಚೂಸ್ ಯುವರ್ ಪಾರ್ಟ್ನರ್. ಆತರ ಏನಿಲ್ಲ. ಯಾರು ಅಟ್ಲಿ ಒಂದ್ ಚೆನ್ನಾಗಿರೋ ಹುಡುಗಿ, ಅಂಡರ್ಸ್ಟ್ಯಾಂಡಿಂಗ್, ಆ ತರ ಜೊತೆ ಹೋಗೋಣ ಅಂತ. ಓಕೆ, ನಿಮ್ ಫೇವರೇಟ್ ಆಕ್ಟರ್ ಯಾರು ಆಕ್ಚುಲಿ? ಫೇವ್ರೆಟ್ ಆಕ್ಟರ್ ಮೇಲಾ ಫೀಮೇಲಾ? ಫೀಮೇಲ್. ಫೀಮೇಲ್ ನಂಗೆ ಕೃತಿ ಸನೋನ್ ತುಂಬಾ ಇಷ್ಟ. ಏನೋ ಅವ್ರದ್ದು ಏನೋ ಒಂಥರ ನಂಗೂ ಕೂಡ ಕ್ರಶ್ ಹೋಗೋದು, ಏನೋ ಸೆಲೆಬ್ರಿಟಿ ಕ್ರಶ್ ತರ. ಸೊ ಏನೋ ಐ ರಿಯಲಿ ಅಡ್ಮೈರ್ ಹರ್ ವರ್ಕ್ ಅ ಲಾಟ್. ಸೂಪರ್. ಮೇಲ್ ಅಲ್ಲಿ ಯಾರು ಇಷ್ಟ? ಯಶ್ ಸರ್. ಸೂಪರ್. ಓಕೆ, ಲಂಚ್ ಯಾರ ಜೊತೆ ಹೋಗಕ್ ಇಷ್ಟಪಡ್ತೀರಿ? ಲಂಚ್ ಹಂಗೇನಿಲ್ಲ, ಯಾರ ಜೊತೆ ಇಷ್ಟ ಅಂತ. ಅದೇ ನಾವ್ ಹೇಳ್ದಂಗೆ ನಾವು 4 ಜನ ಯಾವಾಗ್ಲೂ ಆಚೆ ಹೋಗ್ಬೇಕು ಅಂದ್ರೆ ಒಟ್ಟಿಗೆನೆ ಹೋಗೋದು, ಸಿಂಗಲ್ ಆಗಿ ಹೋಗಲ್ಲ. ಸೂಪರ್. ಆಕ್ಚುಲಿ ನಿಮ್ ಜೊತೆ ಮಾತಾಡ್ತಾ ನಾನು ನನ್ನ ಡಿಗ್ರಿ ಡೇಸ್, ಕಾಲೇಜ್ ಡೇಸ್ ಹೋಗಿ ಬಂದಂಗ ಆಯ್ತು. ನೈಸ್ ಟು ಯು. ವಸಂತ್ ಅವ್ರು ಹೇಳ್ತಿದ್ರೆ ಈವನ್ ಐ ಲವ್ ಕೃತಿ ಸನೂನ್ ಅಂತ ಹೇಳ್ತಿದ್ದಾರೆ. ಓಕೆ, ಸೂಪರ್. ಆಕ್ಚುಲಿ ಲವ್ ಮಾಕ್ಟೈಲ್ ಫಿಲ್ಮ್ ನನಗೆ ತುಂಬಾನೇ ಕನೆಕ್ಟ್ ಇದೆ. ನನ್ನ ಪರ್ಸನಲ್ ಲೈಫ್ ಲವ್ ಮಾಕ್ಟೈಲ್ ಫಿಲ್ಮ್. ಹಾಗಾಗಿ ನಾನು ತುಂಬಾ ಜನಕ್ಕೆ ಏನೋ ಮೂವೀಸ್ ಯಾರೇ ನೋಡಿದ್ರು ಈ ಸೀನ್ ನನ್ನ ಲೈಫ್ ಅಲ್ಲಿ ಆಗಿದೆ ಅಂತ ಪ್ರತಿಯೊಬ್ರು ಹೇಳ್ಕೊತಾರೆ. ಫಿಲ್ಮ್ ಅಂತ ನೋಡಿರೋದು ಒಂದೇ, ತುಂಬಾ ಸರಿ ನೋಡಿದೀನಿ, ಬಟ್ ಸೆಕೆಂಡ್ ಹಾಫ್ ನೋಡಕ್ ಹೋಗಿಲ್ಲ. ಫುಲ್ ಲೆಂತ್ ನೋಡಿರೋದು ಒಂದೇ ಸರಿ. ನಿಮ್ಮ ಆಕ್ಟಿಂಗ್ ಅಂತೂ ಸೂಪರ್ ಆಗಿದೆ ಫಿಲ್ಮ್ ಅಲ್ಲಿ. ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಪ್ರಾಜೆಕ್ಟ್ಸ್ ಕೂಡ ನೆಕ್ಸ್ಟ್ ಫಿಲ್ಮ್ ರಿಲೀಸ್ ಆದ್ಮೇಲೆ ನೀವು ಮಾಡಿರೋ ಫಸ್ಟ್ ಫಿಲ್ಮ್ಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಆವಾಗ ನಿಮ್ಮ ಆಕ್ಚುಲಿ ನಂದು ಇದು ಲವ್ ಮಾಕ್ಟೇಲ್ ಇಸ್ ಮೈ ಥರ್ಡ್ ಫಿಲಮ್. ಬಟ್ ಏನೋ ಫೇಮ್ ಸಿಕ್ಕಿರೋದು ಬರೀ ಲವ್ ಮಾಕ್ಟೇಲ್ ಇಂದಾನೆ. ತುಂಬಾ ಜನ ಗೊತ್ತಿಲ್ಲ. ಬಿಕಾಸ್ ಏನೋ ನಾನು ಮೊದ್ಲು 2 ಫಿಲಮ್ ಮಾಡಿದ್ದು ಆರ್ಟ್ ಫಿಲಮ್. ಏನೋ ಸೊ ಅದ್ರಲ್ಲಿ ನಂಗೆ ಜಾಸ್ತಿ ಫೇಮ್ ಸಿಕ್ಕಿಲ್ಲ. ತುಂಬಾ ಜನ ಅನ್ಕೋತಾರೆ ಇದು ಕ್ಯಾಮ್ರಾಗ ಈ ತರ ಫಸ್ಟ್ ಫೇಸಿಂಗ್ ಅಂತ. ಬಟ್ ಏನೋ ನಾನೊಂದು ಸೀರಿಯಲ್ ಅಲ್ಲಿ ಕೂಡ ಮಾಡಿದೀನಿ. ಐ ವರ್ಕ್ ಇನ್ ದ ಸೀರಿಯಲ್ ಫಾರ್ ಆಲ್ಮೋಸ್ಟ್ 1.5 years, ಬಟರ್ಫ್ಲೈಸ್ ಅಂತ. ಬಟ್ ಅದು ರಿಲೀಸ್ ಆಗ್ಲಿಲ್ಲ. ಸೊ ಏನು ಸೊ ಕ್ಯಾಮ್ರಾ ಜೊತೆ ರಿಲೇಷನ್ ನನ್ಗೆ 5th ಸ್ಟ್ಯಾಂಡರ್ಡ್ ಇಂದಾನೇ ಇದೆ. ಸೂಪರ್. ಯಾವ ಸೀರಿಯಲ್ ಅಲ್ಲಿ ವರ್ಕ್ ಮಾಡಿದ್ದೀರಾ? ಅದು ಬಟರ್ಫ್ಲೈಸ್ ಅಂತ, ಬಟ್ ಅದು ರಿಲೀಸ್ ಆಗಿಲ್ಲ. ಓಕೆ, ಸೂಪರ್ ಆಗಿದ್ರೆ. ಆಕ್ಚುಲಿ ನಾನು ಇದೇ ಫಸ್ಟ್ ಫಿಲ್ಮ್ ಅಂತ ಅನ್ಕೊಂಡಿದ್ದು, ಹಾಗಾಗಿ ಕೇಳಿದೆ.
ಓಕೆ, ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಅಂತ ಬಂದಾಗ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ರೆಸ್ಪಾನ್ಸ್ ಹೇಗಿತ್ತು ನಿಮ್ದು? ತುಂಬಾ ಚೆನ್ನಾಗಿತ್ತು. ಏನೋ ಆಲ್ ಮೈ ಫ್ಯಾಮಿಲಿ ಮೆಂಬರ್ಸ್ ವೇರ್ ರಿಯಲಿ ಪ್ರೌಡ್. ತುಂಬಾ ಖುಷಿ ಪಟ್ರು. ಅಂಡ್ ನನ್ನ ಫ್ಯಾಮಿಲಿದು ಲೈಕ್ ಕೊಲೀಗ್ಸ್ ಅವರೆಲ್ಲ ಈ ತರ ನನ್ ಜೊತೆ ಫೋಟೋಸ್ ಇರೋದಾಗ್ಲಿ ಈ ತರ ಎಲ್ಲ ಹೋದಾಗ ಅವ್ರು ಕೇಳ್ತಾ ಇದ್ರೆ, ಹುಡುಗ ಲವ್ ಮಾಡ್ತಾ ಇರ್ತಾನೆ ನಿಮ್ಗೆ ಹೆಂಗ್ ಗೊತ್ತು ಅಂತ. ನಮ್ ಫ್ಯಾಮಿಲಿ ಮೆಂಬರ್ ಅಪ್ಪ ಇವರು ಅಂತ. ಏನು ಅಂಡ್ ನನ್ ಫ್ರೆಂಡ್ಸ್ ಕೂಡ ಅಷ್ಟೇ, ನನ್ ಫ್ರೆಂಡ್ಸ್ ಅವ್ರ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ಈ ಹುಡ್ಗ ನಿಂಗೆ ಹೆಂಗ್ ಗೊತ್ತು ಅಂತ. ನನ್ ಬೆಸ್ಟ್ ಫ್ರೆಂಡ್ ಇವ್ರು, ಏನು ನನ್ ಡಾನ್ಸ್ ಕ್ಲಾಸ್ ಮೇಟ್ ಇವನು ಅಂತ. ಸೊ ಆತರ ಎಲ್ಲ ಹೇಳ್ತಾ ಇರ್ತಾರೆ. ಮೈ ಫ್ರೆಂಡ್ಸ್ ಅಂಡ್ ಮೈ ಫ್ಯಾಮಿಲಿ ಆರ್ ರಿಯಲಿ ಪ್ರೌಡ್ ಆಫ್ ಮೀ. ಐ ಹೋಪ್ ಐ ಮೇಕ್ ದೆಮ್ ಪ್ರೌಡ್ ಇವನ್ ಮೋರ್ ಲಾಂಗರ್ ಟೈಮ್ ಇನ್ ಮೈ ಫ್ಯೂಚರ್ ವರ್ಕ್ಸ್. ಸೂಪರ್. ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಸರ್? ತುಂಬಾ ಚೆನ್ನಾಗಿದೆ. ನನ್ನ ಫ್ಯಾಮಿಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ನಂಗೆ. ಅಂಡ್ ನಮ್ಮ ಅಪ್ಪ ಅಮ್ಮ ಅಂಡ್ ಈವನ್ ಮೈ ಬಿಗ್ ಬ್ರದರ್, ನಮ್ಮ ಅಣ್ಣ ಕೂಡ. ಅವನು ಸದ್ಯಕ್ಕೆ ಜರ್ಮನಿಲಿ ಇದ್ದಾನೆ, ಈಸ್ ನಾಟ್ ಇನ್ ಇಂಡಿಯಾ. ಏನೋ ಜರ್ಮನಿ ಜಾಬ್ ಮಾಡ್ತಾ ಇದ್ದಾರೆ. 3 ಜನ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಅಂಡ್ ಇವನ್ ಮೈ ಅದರ್ ಫ್ಯಾಮಿಲಿ ಲೈಕ್ ಔಟ್ಸೈಡ್ ಸರ್ಕಲ್ ಫ್ಯಾಮಿಲಿ ಅಂತ ಇರೋದಲ್ಲ, ಅವರು ಕೂಡ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಯಾರು ಕೂಡ ಈ ತರ ಏನೋ ಅಫ್ಕೋರ್ಸ್ ಎಲ್ಲರೂ ಹೇಳ್ತಾರೆ ಎಜುಕೇಶನ್ ಮಾಡು ಹಂಗೆ ಹಿಂಗೆ ಅಂತ. ಬಟ್ ಯಾವತ್ತೂ ಈ ತರ ಡ್ಯಾನ್ಸ್ ಬಿಟ್ಬಿಡು, ಏನೋ ಆಕ್ಟಿಂಗ್ ಅಲ್ಲೆಲ್ಲ ಏನಿದೆ ಆ ತರ ಹೇಳೋರು ನನ್ಗೆ ಫ್ಯಾಮಿಲಿ ಯಾರೂನು ಇಲ್ಲ. ಎಲ್ಲಾರು ನಂಗೆ ಫುಲ್ ಸಪೋರ್ಟ್ ಮಾಡ್ತಾರೆ. ನಾನ್ ಏನೇ ಮಾಡಿದ್ರು ಎಲ್ಲಾದ್ರಲ್ಲೂ ನಂಗೆ ಸಪೋರ್ಟ್ ಮಾಡ್ತಾರೆ. ಸೂಪರ್. ಯುವರ್ ವಾಯ್ಸ್ ಇಸ್ ನಾಟ್ ಆಡಿಬಲ್ ಅಂತ ಹೇಳ್ತಿದ್ದಾರೆ. ಆಕ್ಚುಲಿ ಹೌದಾ, ಕೇಳಿಸ್ತಾ? ನನಗ್ ಕೇಳಿಸ್ತಿದೆ ಸರ್. ಆಕ್ಚುಲಿ ಯುವರ್ ಯಾರು ಕೇಳಿಸ್ತಿಲ್ಲ ಅಂತ ಕಮೆಂಟ್ ಮಾಡಿದ್ರೆ ನಾವು ವಾಪಸ್ ಕನೆಕ್ಟ್ ಮಾಡ್ಬೋದು. ಹೇಯ ಬಿಗ್ ಫ್ಯಾನ್ ಆಫ್ ಯುವರ್ಸ್ ಶ್ರೇಯ ಅವರು, ಥ್ಯಾಂಕ್ ಯು ಸೋ ಮಚ್. ಓಕೆ, ನೌ ಇಟ್ ಇಸ್ ಕರೆಕ್ಟ್ ಅಲ್ಲ? ಯಾರಾದ್ರೂ ರೆಸ್ಪಾಂಡ್ ಮಾಡಿ. ಈಗ ಕೇಳಿಸ್ತಿದ್ಯಲ್ಲ ಇಬ್ಬರದು? ಸೈಲೆಂಟ್ ಕಿಲ್ಲರ್ ಅನ್ನೋರು ಹಾಯ್ ಅಂತ ಹೇಳಿದ್ದಾರೆ. ಶ್ರೇಯಾ ರಾವ್ 25 ಅವರು ಅಣ್ಣ ಪ್ಲೀಸ್ ಟೇಕ್ ಯು ಬಿಗ್ ಫ್ಯಾನ್ ಅಂತ ಹೇಳ್ತಿದ್ದಾರೆ. ಪ್ರಭಂಜನ್, ವಾಟ್ ಇಸ್ ದಿಸ್ ಬ್ರೋ, ಸರ್ ಯು ಡಾನ್ಸ್. ಅಲ್ಲ, ಏನು ಪ್ರಭಂಜನ್ ಇಸ್ ಮೈ ಈಸ್ ಆಲ್ಸೋ ಒನ್ ಆಫ್ ಮೈ ಬಿಗ್ ಬ್ರದರ್, ಏನು ಮೈ ಬೆಸ್ಟ್ ಫ್ರೆಂಡ್ ಡಾನ್ಸ್ ಕ್ಲಾಸ್ ಅಲ್ಲಿ. ಏನೋ ಒಂಥರ ನಾನು ಶಾಮಕ್ ಜರ್ನಿ ಏನಿದೆ ಆಲ್ಮೋಸ್ಟ್ ಒಟ್ಟಿಗೆ ಏನೋ ನಾವು ಬಂದಿದ್ದು, ನಾನು ಮತ್ತೆ ಪ್ರಪಂಚನು ಆಲ್ಮೋಸ್ಟ್ ಫಾರ್ 4 years ಕಂಟಿನ್ಯೂಸ್ ಒಟ್ಟಿಗೆ ಇದ್ವಿ ನಾವು. ಇವಾಗ್ಲೂ ಕೂಡ ಇದೀವಿ. ಸೂಪರ್. ಈ ಇಂಡಸ್ಟ್ರಿ ಅಂತ ಬಂದ್ಮೇಲೆ, ಆಕ್ಟಿಂಗ್ ಅಂತ ಬಂದ್ಮೇಲೆ ತುಂಬಾ ರೀತಿಯಾದಂತಹ ರೋಲ್ಸ್ ಬರ್ತವೆ. ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿ ನಾನು ಇದೇ ತರನ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಡ್ರೀಮ್ ಇದೆಯಾ? ವೆಲ್, ಇದೇ ತರ ಕ್ಯಾರೆಕ್ಟರ್ ಅಂತ ನಂಗೇನಿಲ್ಲ. ಬಟ್ ನನ್ಗೆ ವರ್ಕ್ ಯಾವ್ದಾದ್ರು ಸಿಗ್ತಾ ಇದೆ ಅಂತ ಅಂದ್ರೆ ಐ ಶುಡ್ ಹ್ಯಾವ್ ಸಮ್ ಪ್ರೆಫರೆನ್ಸ್. ಅಂದ್ರೆ ಇವಾಗ ನನ್ಗೆ ಆಕ್ಚುಲಿ ಆಪರ್ಚುನಿಟೀಸ್ ಮುಂಚೆ ಬಂದಿದ್ದು, ಲವ್ ಮಾಕ್ಟೈಲ್ ಗಿಂತ ಮುಂಚೆ ನಂಗೆ ಸೀರಿಯಲ್ ಅಲ್ಲೂ ಆಪರ್ಚುನಿಟಿ ಬಂದಿತ್ತು. ಬಟ್ ಆ ಕ್ಯಾರೆಕ್ಟರ್ಗಳು ಹೆಂಗಿತ್ತು ಅಂದ್ರೆ, ಯಾವ್ದೋ ಒಂದು ಪೇರ್ದು ಮಗ ಕ್ಯಾರೆಕ್ಟರ್, ಅದಕ್ಕೆ ಡೈಲಾಗ್ ಇರಲ್ಲ ಏನಿಲ್ಲ. ಸುಮ್ನೆ ಫ್ಯಾಮಿಲಿ ಗೆಟ್ ಟುಗೆದರ್ ಅಲ್ಲಿ ಒಳ್ಳೆ ಬಟ್ಟೆ ಹಾಕೋಬೇಕು, ಸುಮ್ನೆ ಒಂದ್ ಕಡೆ ನಿಂತ್ಕೋಬೇಕು, ಅವ್ರ ಏನಾರೋ ಮಾತಾಡಿದ್ರೆ 1-2 ರಿಯಾಕ್ಷನ್ ಬಿಟ್ರೆ ತಪ್ಪ. ಎವ್ರಿಡೇ ಶೂಟಿಂಗ್ ಇರುತ್ತೆ, ಬಟ್ ಡೈಲಾಗ್ಸ್ ಇರಲ್ಲ, ಸುಮ್ನೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತ್ಕೋಬೇಕು. ಆ ತರ ರೋಲ್ಸ್ ನಾನು ಖಂಡಿತ ಇಷ್ಟಪಡಲ್ಲ ಮಾಡಕ್ಕೆ. ಬಿಕಾಸ್ ಸುಮ್ನೆ ನಿಂತ್ಕೋಬೇಕು ಅಂತಂದ್ರೆ ಬೇರೆ ಯಾರನ್ನಾದ್ರೂ ಕರ್ಕೊಂಡು ನಿಲ್ಸ್ಬೋದು. ನಮ್ಗೆ ಏನೋ ವರ್ಕ್ ಅಲ್ಲಿ ಇಂಟ್ರೆಸ್ಟ್ ನಾವು ಮುಂದೆ ಬರ್ಬೇಕು, ನಾವು ಮಾಡೋದ್ರ ವರ್ಕ್ ಅಲ್ಲಿ ಏನೋ ಒಂದು ಪ್ರೊಡಕ್ಟಿವ್ ಇರ್ಬೇಕು. ಸೊ ಹಾಗಾಗಿ ಆ ತರದ್ದು ಒಂದು ರೋಲ್ಗೆ ಇಷ್ಟ. ಅಂದ್ರೆ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಅಂತ ಏನು ಬೇಡ, ನಾವ್ ಯಾವ್ದವರೆಗೂ ಒಂದು ಡೈಲಾಗ್ ಇರ್ಲಿ, ಏನೋ ಒಂದ್ ಸ್ವಲ್ಪ ಪ್ರೆಫರೆನ್ಸ್ ಇರ್ಲಿ ನಮ್ಗೆ. ಏನೋ ಅಟ್ಲೀಸ್ಟ್ ಜನಕ್ಕೆ ಕಾಣಿಸ್ಬೇಕು ನಾವ್ ಅಂದ್ರೆ ಓಕೆ ಧನುಷ್ ಅಂತ ಆ ಕ್ಯಾರೆಕ್ಟರ್ ಇವಾಗ ನೋಡಿ ಎಲ್ಲರೂ ಇದು ಆದಿ ಕ್ಯಾರೆಕ್ಟರ್ನ, ಜೂನಿಯರ್ ಆದಿ ಕ್ಯಾರೆಕ್ಟರ್ನ ಗುರ್ತಿಸ್ತಾ ಇದಾರೆ. ಏನು ಸೊ ಅದಕ್ಕೆ ನಂಗೆ ತುಂಬಾ ಇಷ್ಟ. ಏನು ಎಲ್ಲಾರ್ಗು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಅದು ಅದನ್ನ ಜೂನಿಯರ್ ಆದಿ ಕ್ಯಾರೆಕ್ಟರ್ ನ ಗುರ್ತಿಸಕ್ಕೆ. ಬಟ್ ಬೇರೆದಾದ್ರೂ ಸುಮ್ನೆ ನಿಂತ್ಕೊಂಡಿದ್ದಾರೆ ಅಂತಂದ್ರೆ ಆ ಕ್ಯಾರೆಕ್ಟರ್ ನ ಯಾರು ಗುರ್ತಿಸಲ್ಲ. ನಾನ್ ಸುಮ್ನೆ ಎಲ್ಲರೂ ಹೋದ್ರು ಇಟ್ಸ್ ನೋ ಯೂಸ್ ಆಫ್ ಬೀಯಿಂಗ್ ದೇರ್. ಸೊ ಹಾಗಾಗಿ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಏನಿಲ್ಲ. ಬಟ್ ಬೀಯಿಂಗ್ ಅ ಪಾರ್ಟ್ ಆಫ್ ಪ್ರಾಜೆಕ್ಟ್ ವಿಚ್ ಹ್ಯಾವ್ ಅ ರೋಲ್ ಗಿವ್ಸ್ ಮಿ ಪ್ರೆಫರೆನ್ಸ್ ಇಸ್ ಗುಡ್ ಟು ಹ್ಯಾವ್. ಒಟ್ನಲ್ಲಿ ಸೀರಿಯಲ್ ಆದ್ರೂ ಕೂಡ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇದ್ರೆ ಡೆಫಿನೆಟ್ಲಿ ಮಾಡ್ತಿದ್ದಾರೆ. ಬಟ್ ನನಗೆ ಸೀರಿಯಲ್ಗೆ ಜಾಸ್ತಿ ಪ್ರೆಫರೆನ್ಸ್ ಇಲ್ಲ, ಜಾಸ್ತಿ ಇಂಟ್ರೆಸ್ಟ್ ಕೂಡ ಇಲ್ಲ ಸೀರಿಯಲ್ ಅಲ್ಲೇ ಮಾಡ್ಬೇಕು ಅಂತ. ಅನ್ಲೆಸ್ ಅಂಡ್ ಅಂಟಿಲ್ ಇಟ್ಸ್ ಅ ವೆರಿ ಗುಡ್ ಕ್ಯಾರೆಕ್ಟರ್. ಒಂದು ಕ್ಯಾರೆಕ್ಟರ್ ವೇಟೇಜ್ ಅಂತ ಇರುತ್ತಲ್ಲ, ಆ ಕ್ಯಾರೆಕ್ಟರ್ ಒಂದು ಒಳ್ಳೆ ಕ್ಯಾರೆಕ್ಟರ್ ವೇಟೇಜ್ ಇರ್ಲಿ ಅಥವಾ ಅದರಿಂದ ಮುಂದ್ಗಡೆ ಯೂಸ್ ಆಗತ್ತೆ,
ಒಂದು ಒಳ್ಳೆ ಚಾನಲ್ ಇಂದ ಬರ್ತಾ ಇದೆ